ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಹಲೋ ನಮಸ್ತೆ, ಸಿದ್ದಾಸ್ ಸ್ಯಾಮ್ಸಂಗ್ ಪ್ರೆಸೆಂಟ್ಸ್ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮದಲ್ಲಿ ಬಹುಶಃ ಒಂದು ಚರ್ಚೆ ನಡೀತಾ ಇದೆ. ನಿನ್ನೆಯ ಬಿಹಾರ ಚುನಾವಣೆಯ ಫಲಿತಾಂಶದ ನಂತರ ನಡೀತಾ ಇರುವಂತ ಚರ್ಚೆ ಇದು. ದೇಶದಲ್ಲಿ ನರೇಂದ್ರ ಮೋದಿ ಅವರ ಹವಾ ಕಡಿಮೆ ಆಗ್ತಾ ಇದೆ ಎಂದು 2014 ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅಲೆ ಇದೆ, ನರೇಂದ್ರ ಮೋದಿ ಸುನಾಮಿ ಇದೆ ಅಂತ ಹೇಳ್ತಾ ಇದ್ದಂತ ಬಿಜೆಪಿ ನಾಯಕರಿಗೆ ಬಿಹಾರದ ಚುನಾವಣೆ ಪಾಠ ಕಲಿಸಿದೆ. ಯಾವ ಅಲೆಯೂ ಇಲ್ಲ, ಯಾವ ಸುನಾಮಿಯೂ ಇಲ್ಲ ಅನ್ನುವಂಥದ್ದು ಪ್ರೂವ್ ಆಗಿದೆ ಅನ್ನುವಂಥ ಒಂದು ಚರ್ಚೆ ಜನಮಾನಸದಲ್ಲಿ ನಡೀತಾ ಇರುವಂಥದ್ದು. ಸೊ ಇವತ್ತು ನಾವು ಅದೇ ವಿಚಾರವನ್ನು ಇಟ್ಟುಕೊಂಡು ಮಾತಾಡಬೇಕು. ಬಿಜೆಪಿ ಮತ್ತು ಕಾಂಗ್ರೆಸ್ನ ನಾಯಕರು, ಲೋಕಲ್ ಲೀಡರ್ಸ್ ಏನನ್ನ ಹೇಳ್ತಾರೆ ಈ ವಿಚಾರದ ಬಗ್ಗೆ? ನರೇಂದ್ರ ಮೋದಿ ಅವರ ಹವಾ ಕಡಿಮೆ ಆಗಿದೆಯಾ ಅಥವಾ ಉಳಿದಂತೆ ಏನು ಬದಲಾವಣೆಗಳಾಗಿದೆ ಈ ಚುನಾವಣೆಯ ಕಾರಣದಿಂದಾಗಿ ಅನ್ನುವಂಥದ್ದು. ಸೊ ಈ ಬಗ್ಗೆ ಮಾತಾಡೋದಕ್ಕೆ ಇಬ್ಬರು ಅತಿಥಿಗಳು ಬಿಜೆಪಿ ಮತ್ತು ಕಾಂಗ್ರೆಸ್ನ ಕಡೆಯಿಂದ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಬಿಜೆಪಿಯ ಕಡೆಯಿಂದ ವಿಕಾಸ್ ಪುತ್ತೂರ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ವಿಕಾಸ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಕಾಂಗ್ರೆಸ್ನ ಕಡೆಯಿಂದ ಹೇಮನಾಥ್ ಶೆಟ್ರು ಸ್ಟುಡಿಯೋದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ವಿಕಾಸ್ ಅವರೇ, ಮೊದಲಿಗೆ ನಿಮ್ಮನ್ನೇ ಕೇಳಬೇಕು. 2014 ಚುನಾವಣೆಯ ಸಂದರ್ಭದಲ್ಲಿ ಕಟ್ಟಿಕೊಟ್ಟಂತ ಸಿಂಹಾಸನ ಅಲುಗಾಡಿದಂತ ಅನುಭವ ಆಗ್ತಾ ಇದೆ. ದೆಹಲಿಯಲ್ಲ ಆಯ್ತು, ಅದು ಬಿಹಾರದಲ್ಲಿ ಆಗ್ತಾ ಇದೆ. ಏನ್ ಅನ್ಸುತ್ತೆ ಇದನ್ನ ನೋಡಿದ್ರೆ? ನೋಡಿ, ಖಂಡಿತವಾಗಿಯೂ ಒಂದು ರಾಜ್ಯದ ಚುನಾವಣೆಯ ಆಧಾರದ ಮೇಲೆ, ಅದರ ಫಲಿತಾಂಶಗಳ ಆಧಾರದ ಮೇಲೆ ನಾವು ಇಡೀ ದೇಶದ ಕೇಂದ್ರ ಸರ್ಕಾರದ ಅದರ ಅಸ್ತಿತ್ವವನ್ನು ಪ್ರಶ್ನೆ ಮಾಡುವಂಥದ್ದು ಸರಿಯಲ್ಲ ಅಂತ ನಂದು ವೈಯಕ್ತಿಕ ಅಭಿಪ್ರಾಯ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ನಂತರ ಅನೇಕ ಚುನಾವಣೆಗಳಾಗಿದೆ. ಅದೇ ಪ್ರಶ್ನೆ ನೀವು ಹೇಳಿದ್ರಿ, ಈಗ ಒಂದು ರಾಜ್ಯದ ಚುನಾವಣೆಯನ್ನ ಪರಿಗಣಿಸಿ ಮಾತಾಡೋಗಿಲ್ಲ. ನೀವು ಮಹಾರಾಷ್ಟ್ರದ ಚುನಾವಣೆ ನಡೆದ ಸಂದರ್ಭದಲ್ಲಿ ಹೇಳಿದ್ರಿ, ಮೋದಿ ಅಲೆ ಇನ್ನೂ ಕೂಡ ದೇಶದಲ್ಲಿದೆ, ಮೋದಿ ಅಲೆಯ ಕಾರಣಕ್ಕಾಗಿ ಮಹಾರಾಷ್ಟ್ರವನ್ನ ಗೆದ್ದೆವು, ಹರಿಯಾಣವನ್ನ ಗೆದ್ದೆವು. ಸೊ ಗೆದ್ದಾಗ ನಿಮಗೆ ಮೋದಿ ಅಲೆ ಆಗತ್ತೆ, ಸೋತಾಗ ಒಂದು ರಾಜ್ಯದ ಚುನಾವಣೆ ಇಟ್ಟುಕೊಂಡು ಮಾತಾಡಾಗಿಲ್ಲ. ಬಿಹಾರದಲ್ಲಿ ನೀವು ಆ ಅಂಕಿಅಂಶಗಳನ್ನು ಕ್ರೋಢೀಕರಣ ಮಾಡಿ ನೋಡಿದಾಗ ಈ ಅತೃಪ್ತ ಆತ್ಮಗಳೇನಿದೆ, ಮೋದಿಯ ಒಂದು ಇದಕ್ಕೆ ಅಭಿವೃದ್ಧಿಯ ಪಥಕ್ಕೆ ಹೆದರಿ ಈ ಅತೃಪ್ತ ಆತ್ಮಗಳೆಲ್ಲವೂ ಕೂಡ ಒಟ್ಟಾಯಿತು. RJD ಇರ್ಬೋದು, ನಿಮ್ಮ ಕಾಂಗ್ರೆಸ್ ಇರ್ಬೋದು, ನಿತೀಶ್ ಕುಮಾರ್ರ JDU ಇರ್ಬೋದು. ಈಗ ಈ ಜನತಾ ಪರಿವಾರದ ಫ್ಯಾಕ್ಷನ್ಗಳು, ಈ RJD ಮತ್ತು JDU, ಜನತಾ ಪರಿವಾರ ಇದ್ದಂಥ ಸಂದರ್ಭ, ಜನತಾ ಪರಿವಾರ ಫಾರ್ಮೇಷನ್ ಆದದ್ದು ಯಾಕೆ ಅಂತ ನಾವು ಅದರ ಇತಿಹಾಸವನ್ನು ಗಮನಿಸಿದಾಗ ಇದು ಕಾಂಗ್ರೆಸ್ನ ಒಂದು ವಿರೋಧಿಯಲ್ಲಿ ಶುರುವಾದಂಥ ಒಂದು ಎಸ್, ನಮ್ಮ ಪಾರ್ಟಿ ಕೂಡ ಅದರ ಭಾಗ ಆಗಿ ಜನತಾ ಸಂಘ, ನಮ್ಮ ಭಾರತೀಯ ಜನಸಂಘ ಅದರೊಟ್ಟಿಗೆ ಹೋಗಿ ಹೊರಗಡೆ ಬಂದಂಥದ್ದು. ಈ ಜನತಾ ಪರಿವಾರ ಶುರುವಾದಂಥದ್ದೇ ನಿಮಗೆ ಕಾಂಗ್ರೆಸ್ನ ವಿರೋಧವಾಗಿ ಶುರುವಾದಂಥ ಒಂದು ರಾಜಕೀಯ, ಆ ರೀತಿಯ ಸೈದ್ಧಾಂತಿಕ ಹಿನ್ನೆಲೆ ಇರತಕ್ಕಂಥ ಪಕ್ಷಗಳು ಇದೆರಡೂ ಕೂಡ. ಅದು ಇವತ್ತು ಕಾಂಗ್ರೆಸ್ನೊಟ್ಟಿಗೆ ಮೈತ್ರಿ ಆಗುತ್ತೆ ಅಂತ ಆದರೆ ಯಾವ ಮಟ್ಟಿಗೆ ಬೌದ್ಧಿಕವಾಗಿ ದಿವಾಳರಾಗಿದ್ದಾರೆ, ಆಗಿದ್ದಾರೋ ಅಥವಾ ಒಗ್ಗಟ್ಟಾಗಿದ್ದಾರೋ ಬೇರೆ ಪ್ರಶ್ನೆ. ಅವರ ಶಕ್ತಿ ಎದುರು ನೀವು ಸೋಲನ್ನ ಕಂಡುಕೊಂಡ್ರಿ ಅಂತ ಒಪ್ಕೊಳ್ಳಿ. ನೀವು ನೋಡಿ, ಖಂಡಿತವಾಗಿಯೂ ಇಲ್ಲ. ನೀವು ಅಂಕಿಅಂಶಗಳನ್ನು ತೆಗೆದುಕೊಂಡು ನೋಡಿ, 2014 ಇಸ್ವಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಏಕಾಂಗಿಯಾಗಿ ನಾವು ಏನು ಚುನಾವಣೆಯನ್ನು ಎದುರಿಸಿದ್ವೋ ಆ ಅಂಕಿಅಂಶಗಳನ್ನು ನೀವು ಈ ಮೂರು ಪಕ್ಷಗಳಿಗೆ ಆಗ ಬಿದ್ದಂಥ ಅಂಕಿಅಂಶಗಳನ್ನು ಒಟ್ಟು ಮಾಡಿ ನೋಡಿದಾಗಲೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ರೀತಿಯ ಹಿನ್ನೆಲೆಗಳು ಇಲ್ಲ ಅನ್ನೋ ಸಂದರ್ಭದಲ್ಲಿ ಹೇಳಿದ್ರು. ಪರ್ಸೆಂಟೇಜ್ ವೋಟ್ ಅನ್ನು ನೋಡಿದ್ರೆ ನಾವು ಲೋಕಸಭಾ ಚುನಾವಣೆಯಲ್ಲಿ ಅವರಿಗಿಂತ ಜಾಸ್ತಿ ಇದೆ, ನಾವು ಎಲ್ಲ ಒಟ್ಟು ಸೇರಿದ್ರೆ ಅಂತ. ಆದ್ರೆ ಅಂಕಿಅಂಶಗಳು ಸೀಟನ್ನ ತಂದು ಕೊಡೋದಿಲ್ಲ. ಪರ್ಸೆಂಟೇಜ್ ವೈಸ್ ಏನಿದೆ ಅದು ಸೀಟನ್ನ ತಂದು ಕೊಡೋದಿಲ್ಲ. ಚುನಾವಣೆಯ ಫಲಿತಾಂಶದ ಹಿನ್ನೆಲೆಯಲ್ಲಿ ನಮಗೆ ಬೇಕಾಗಿ ಒಪ್ಪಿಕೊಳ್ಳುವಂತ ಮನೋಭಾವ ಯಾಕಿಲ್ಲ ಬಿಜೆಪಿ? ಈಗ ನಾವು ಅಧಿಕಾರಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ, ಅಧಿಕಾರಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಅಂಕಿಅಂಶಗಳು ಕಾರಣ. ಇದರಲ್ಲಿ ನಮಗೆ ಎಷ್ಟು ಪರ್ಸೆಂಟೇಜ್ ಆಫ್ ವೋಟ್ಸ್ ಇದೆ, ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ನೋಡಿದರೂ ಕೂಡ ನಮಗೆ ಹಿನ್ನೆಲೆ ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿಗೆ ನೇರವಾಗಿಲ್ಲ. ಇಲ್ಲಿ ನಾನು ಇನ್ನೂ ತೀಕ್ಷ್ಣವಾಗಿ ಹೇಳಬೇಕು ಅಂತಾದರೆ, ಇದರಲ್ಲಿ ಕಾಂಗ್ರೆಸ್ನವರಿಗೆ ಉತ್ತೇಜನ ಬರುವಂಥ ರೀತಿಯಲ್ಲಿ ಫಲಿತಾಂಶ ಇದಲ್ಲ. ಕಾಂಗ್ರೆಸ್ನವರನ್ನು ನೀವು ಗಮನಿಸ್ತಾ ಬಂದರೆ, ಕಾಂಗ್ರೆಸ್ನ ಫಲಿತಾಂಶಗಳನ್ನು ನೀವು ಗಮನಿಸಿದರೆ 2014 ಇಸ್ವಿಯ ನಂತರ ಅವರು ಯಾವುದೇ ಚುನಾವಣೆಯಲ್ಲಿ ಅವರು ಬಗ್ಗೆ ನೀವು ಅನುಕಂಪ ವ್ಯಕ್ತಪಡಿಸುವಂತದ್ದು ಬೇಡ. ನಿಮ್ಮ ಪಾರ್ಟಿಯ ಬಗ್ಗೆ ಅನುಕಂಪ ಆಗ್ತಾ ಇಲ್ಲ ಅಲ್ಲ, ಖಂಡಿತವಾಗಿ ಹೇಳಿದ್ನಲ್ಲ ನಾನು. ನಮ್ಮ ಪಾರ್ಟಿ ಯಾವುದೇ ಕಾರಣಕ್ಕೂ ಇದರ ಆಧಾರದಲ್ಲಿ ನಡೆಯುವಂಥದ್ದಲ್ಲ.
ನಾವು ಚುನಾವಣೆಯ ಪೂರ್ವದಲ್ಲಿ ಅಲ್ಲ ಸರ್, 170 ಸ್ಥಾನ ಗೆಲ್ತೇವೆ ಅಂತ ಹೇಳಿ ಎಲ್ಲ ಮಾತಾಡ್ತಾ ಇದ್ದಂತವ್ರು ನೀವು ಈಗ ಹೇಳ್ತಾ ಇದ್ರಿ ನಾವು ಪರ್ಸೆಂಟೇಜ್ ಜಾಸ್ತಿ ಇದೆ ನಮ್ದು ಅಂತ. ಅಲ್ಲಲ್ಲ ನೋಡಿ, ಅಂಕಿಅಂಶಗಳ ಆಧಾರದಲ್ಲಿ ಈ ಮೈತ್ರಿಕೂಟ ಏನಿದೆ ಅದು ಮುಂದಿದೆ, ಅದನ್ನು ನಾವು ಒಪ್ಪಿಕೊಂಡಿದ್ದೇವೆ. ಅವರ ದೆಹಲಿಯಲ್ಲಾಯ್ತು, ಬಿಹಾರದಲ್ಲಾಯ್ತು. ನೋಡಿ, ದೆಹಲಿಯಲ್ಲಿ ನೀವು ಗಮನಿಸಬೇಕು, ಕಾಂಗ್ರೆಸ್ನವರದ್ದು ಸೀಟುಗಳಿಲ್ಲ. ನಮ್ಮ ಪರಿಸ್ಥಿತಿ ಹಾಳಾಗಿಲ್ಲ ಅಂತ ನಾನು ಹೇಳುವಂತದ್ದು. ಕಾಂಗ್ರೆಸ್ನವರು ಹರ್ಷ ಪಡುವಂತ ಸಂಗತಿ ಇಲ್ಲಿಲ್ಲ, ಅದನ್ನೇ ನಾನು ಹೇಳ್ತಾ ಇರುವಂತದ್ದು. ಎಸ್ ಹೇಮನಾಥ್ ಶೆಟ್ರೆ, ಬಹುಶಃ ನಿನ್ನೆಯ ಫಲಿತಾಂಶದ ನಂತರ ಕಾಂಗ್ರೆಸ್ನ ನಾಯಕರಲ್ಲಿ ಒಂದು ರೀತಿಯಲ್ಲಿ ವಿಜಯೋತ್ಸವದ ಭಾವನೆ ಇದೆ. ವಿಜಯೋತ್ಸವ ಪಡುವಂತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ ಅಂತ ಅನ್ಸುತ್ತಾ ನಿಮಗೆ? ಖಂಡಿತವಾಗಿಯೂ ಇದೆ. ಯಾಕೆಂತ ಹೇಳಿದ್ರೆ ಒಂದು ದೊಡ್ಡ ಸ್ಟೇಟ್ ಅನ್ನ ಕಳ್ಕೊಂಡ್ರಿ ನೀವು. ಅಲ್ಲ, ಕಳ್ಕೊಂಡದ್ದಲ್ಲ, ಈಗಿನ ಬದಲಾವಣೆ. ಯಾಕೆಂತ ಹೇಳಿದ್ರೆ 2014ರ ಚುನಾವಣೆಯಲ್ಲಿ ಈ ದೇಶದಲ್ಲಿ ಆದಂಥ ಒಂದು ಮಹಾ ಬದಲಾವಣೆ. ಯಾಕೆಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗುವಂಥ ಒಂದು ದಿನ, ಮತ್ತು ಈ ದೇಶದಲ್ಲಿ ಏನೋ ಒಂದು ದೊಡ್ಡ ರೀತಿಯ ಮುಂದಿನ ದಿನಗಳಲ್ಲಿ ಬದಲಾವಣೆಗಳಾಗ್ತದೆ ತಿಳುವ ಒಂದು ವಿಚಾರಗಳನ್ನು ನಾವು ಬಹಳಷ್ಟು ದಿನಗಳಿಂದ ನಾವು ಗಮನಿಸ್ತಾ ಇದ್ದೆವು. ಆ ಒಂದು ಸಂದರ್ಭದಲ್ಲಿ ಮಹಾರಾಷ್ಟ್ರ ಮತ್ತು ಹರಿಯಾಣ. ಅಲ್ಲ ಸರ್, ನಾನು ಕೇಳುವಂತದ್ದು 27 ಸೀಟ್ ಅನ್ನುವಂತ ದೊಡ್ಡ ಸಾಧನೆ. ನಾನು ಹೇಳ್ತಾ ಸಾಧನೆ ಅಂತ ಅದು ಈಗ ಬಹಳಷ್ಟು ಪ್ರಾಮುಖ್ಯ. 27 ಸೀಟುಗಳು ಬಂದದ್ದು 41ರಲ್ಲಿ. ಕಾಂಗ್ರೆಸ್ ಪಕ್ಷ ಅಲ್ಲಿ ಸ್ಪರ್ಧಿಸಿದ್ದು 41 ಸ್ಥಾನದಲ್ಲಿ ಮಾತ್ರ. ಒಂದು ವೇಳೆ ಎಲ್ಲಾ ಕ್ಷೇತ್ರಗಳಲ್ಲಿ ನಿಮ್ಮ 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 ಪಕ್ಷಕ್ಕೆ ಶವಪೆಟ್ಟಿಗೆ ರೆಡಿ ಮಾಡಿದಿರಿ. ಶವಪೆಟ್ಟಿಗೆ ರೆಡಿ ಅಲ್ಲ, ನಿಮ್ಮ ಕಾರ್ಯಕರ್ತರನ್ನು ಅವರಿಗೆ ದಾರಿ ಎರೆದಿದ್ದೀರಿ. ಮೈತ್ರಿ ಆಗುವಾಗ ಇದೆಲ್ಲವೂ ಒಂದು ರೀತಿಯ ಅನಿವಾರ್ಯತೆ ಇದೆ. ಒಂದು ಕಡೆಯಲ್ಲಿ 4 ರಾಷ್ಟ್ರೀಯ ಪಕ್ಷವಾಗಿ 2 ಪ್ರಾದೇಶಿಕ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡು ನಿಮ್ಮನ್ನು ಒದ್ದು ಅವ್ರ ಮೇಲೆ ಬಂದಿದ್ದಾರೆ. ನೀವು ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ. ಅಲ್ಲ, ಬಿಹಾರದಲ್ಲಿ ಇದು ಮತ್ತೆ ಈ ಘಟಬಂಧನ ಮಾಡಿದ್ದೇ ರಾಹುಲ್ ಗಾಂಧಿ ಅಂತ. ಬಿಹಾರದಲ್ಲಿ ಅನೇಕ ವರ್ಷಗಳಿಂದ ಈ ರೀತಿಯ ವಾತಾವರಣ ಅಲ್ಲಿ ಇದೆ. ಈ ಒಂದು ಸಂದರ್ಭದಲ್ಲೂ ಸಹ ಬಿಹಾರದಲ್ಲೂ ಇಂಥ ಒಂದು ಒಳ್ಳೆಯ ಫಲಿತಾಂಶ ಬರಲಿಕ್ಕೆ ಕಾಂಗ್ರೆಸ್ ಪ್ರಮುಖ ಸ್ಥಾನವನ್ನು ವಹಿಸಿಕೊಂಡಿದೆ. ಅಲ್ಲಿ ಪ್ರಮುಖವಾಗಿ ರಾಹುಲ್ ಗಾಂಧಿಯವರೇ ಇವತ್ತು ಲಾಲು ಮತ್ತು ನಿತೀಶ್ ಕುಮಾರ್ ಅವರನ್ನು ಒಟ್ಟಿಗೆ ಸೇರಿಸಿ ಒಂದು ಒಳ್ಳೆಯ, ಯಾಕೆಂತ ಹೇಳಿದ್ರೆ ಈ ರಾಷ್ಟ್ರದಲ್ಲಿ ಬಿಜೆಪಿಯ ಈ ವಾತಾವರಣದಿಂದ ನಾವು ಹೊರಗೆ ಬರಬೇಕಾಗಿದೆ ಅಂತ ಹೇಳುವ ನಿಟ್ಟಿನಲ್ಲಿ ಲಾಲು ಪ್ರಸಾದ್ ಯಾದವ್ ಅವರನ್ನು ಒಟ್ಟಿಗೆ ಸೇರಿಸಿದ್ದು ಒಳ್ಳೆ ಬೆಳವಣಿಗೆ. ಯಾಕೆಂತ ಹೇಳಿದ್ರೆ 6 ವರ್ಷ ಎಲೆಕ್ಷನ್ ಗೆ ಕಂಟೆಸ್ಟ್ ಮಾಡಬಾರದಂತ ವ್ಯಕ್ತಿ, ಜೈಲಿನ ಮುಖ ನೋಡಿ ಬಂದಂತ ಬೆಳವಣಿಗೆ ಅಲ್ಲ. ಈ ರಾಜ್ಯದಲ್ಲಿ ಯಡಿಯೂರಪ್ಪನವರು ಇದ್ದಾರೆ ಅಂತವರೆಲ್ಲ, ಅದೆಲ್ಲವೂ ಪ್ರಶ್ನೆ ಬರೋದಿಲ್ಲ. ನಾನು ಹೇಳ್ತಾ ಇರೋದು ಯಾವ ನೈತಿಕತೆ ಇಟ್ಕೊಂಡು ಇಲ್ಲಿ ಟೀಕೆ ಮಾಡ್ತೀರಿ? ನೈತಿಕ ವಿಚಾರ ಇಲ್ಲ. ಇವತ್ತು ಈ ದೇಶದ ರಾಜಕಾರಣದಲ್ಲಿ ಬಿಜೆಪಿ ಏನೋ ಒಂದು ಮಾಡ್ತದೆ ಅಂತ ಹೇಳುವ ವಿಚಾರಗಳನ್ನು ಹೊರತರುವಂತಹ ಒಂದು ಪ್ರಯತ್ನದಲ್ಲಿರುವಾಗ ಇವತ್ತು ಬಿಹಾರದಲ್ಲೂ ನಾವು ಸ್ಪಷ್ಟವಾಗಿ ಸರ್ ಒಂದು ನಾನೀಗ ಬಿಹಾರ ನಿನ್ನೆ ಎಲೆಕ್ಷನ್ ನ ಕೌಂಟಿಂಗ್ ಆಗಿದೆ. ಬಿಹಾರದಲ್ಲಿ ನಿಮ್ಮ ಮೈತ್ರಿಕೂಟ ಗೆದ್ದಿದೆ. ನಿಮಗೆ ಅನಿಸ್ತಾ ಇಲ್ವಾ ನಾವು ಎಲ್ಲೋ ನಮ್ಮ ಹಿಂದಿನ ಬಲವನ್ನ ಕಳೆದುಕೊಳ್ತಾ ಬರ್ತಾ ಇದ್ದೇವೆ? ನಾವು ಎಲ್ಲಾ ಕಡೆಯಲ್ಲಿ ಕಾಂಪ್ರಮೈಸ್ ಆಗಬೇಕು. ನಮಗೆ ಸ್ವಂತ ಬಲದಲ್ಲಿ ಗೆಲ್ಲುವಂತ ಶಕ್ತಿಯೇ ಇಲ್ಲ ನಮಗೆ. ಅದು ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಪರಿಸ್ಥಿತಿಗಳು ಇದೆ. ಪ್ರಾದೇಶಿಕ ಪಕ್ಷಗಳು ಕೆಲವು ರಾಜ್ಯದಲ್ಲಿ ಇರುವಾಗ ಆ ಪ್ರಾದೇಶಿಕ ಪಕ್ಷಗಳು ಅನೇಕ ವರ್ಷಗಳಿಂದ ಅಲ್ಲಿ ಹಿಡಿತ ಸಾಧಿಸಿರುವಾಗ ಅಲ್ಲಿ ನಮ್ಮ ಪಕ್ಷ ಅದಕ್ಕೆ ಸರಿಯಾಗಿ ವರ್ತಿಸಬೇಕೇ ಹೊರತು, ಆ ಹೊಂದಾಣಿಕೆಯನ್ನು ಮಾಡಿಕೊಳ್ಳಬೇಕೇ ಹೊರತು ನಾವು ಅಲ್ಲಿ ನಮ್ಮ ನಾನೀಗ ಬಿಹಾರದ ಉದಾಹರಣೆಯನ್ನು ಹೇಳೋದಾದ್ರು ಬಿಜೆಪಿಯವರು 53 ಸೀಟ್ ಗೆದ್ದಿದ್ದಾರೆ. ಹೌದು, ಅವರಿಗೆ ನೀವು 27 ಸೀಟ್ ಗೆದ್ದಂತದ್ದು. 27 ನಾವು ನಿಂತದ್ದೇ 41 ಸ್ಥಾನದಲ್ಲಿ. ಅಲ್ಲಿ 27 ನಮಗೆ ದೊಡ್ಡ ಒಂದು ಫಲಿತಾಂಶ. ನಾವು 4 ಸ್ಥಾನ ಬಿಹಾರದಲ್ಲಿ ಇದ್ದದ್ದು, ಇವತ್ತು 27 ಸ್ಥಾನಗಳನ್ನು ನಾವು ಗೆದ್ದುಕೊಂಡಿದ್ದೇವೆ. ಆಗಿರುವಾಗ ಕಾಂಗ್ರೆಸ್ಸಿಗೆ ಈ ಫಲಿತಾಂಶ ದೊಡ್ಡ ಮಟ್ಟದ ಫಲಿತಾಂಶ ಅಂತ ಹೇಳಿದ್ರೆ ತಪ್ಪಾಗಿದೆ. ಎಸ್ ವಿಕಾಸ್ ಅವರೇ, ಬಹುಶಃ ಅವ್ರು ಹೇಳಿದ್ರು ನಾವು ಕಂಟೆಸ್ಟ್ ಮಾಡಿದ್ದೇ ಕಡಿಮೆ ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೇವೆ. ಅಂದ್ರೆ ನಮ್ಮ ಟ್ರ್ಯಾಕ್ ರೆಕಾರ್ಡ್ ಇಂಪ್ರೂವ್ ಆಗ್ತಾ ಬರ್ತಾ ಇದೆ. ನೋಡಿ, ಒಂದು ಭಾರತವನ್ನು 50 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಆಳಿದಂತಹ ಕಾಂಗ್ರೆಸ್ ಪಕ್ಷ ಇವತ್ತು ಕಂಟೆಸ್ಟ್ ಮಾಡುವುದೇ ಕೇವಲ 40 ಸೀಟುಗಳಿಗೆ ಬಂದು ಇಳಿದಿದೆ ಅಂತ ಹೇಳಿದ್ರೆ ಅವರು ಯಾವ ಕಡೆ ಸಾಗ್ತಾ ಇದೆ ಅಂತ, ಕಾಂಗ್ರೆಸ್ ಪಕ್ಷ ಯಾವ ಕಡೆ ಸಾಗ್ತಾ ಇದೆ ಅನ್ನುವಂಥದ್ದು ಅದರ ಸ್ಪಷ್ಟ ಚಿತ್ರಣ ಅದು. ಇನ್ನು ಇದರಲ್ಲಿ ರಾಹುಲ್ ಗಾಂಧಿ ಅವರದ್ದು ಪಾತ್ರ ಏನೂ ಇಲ್ಲ. ರಾಹುಲ್ ಗಾಂಧಿ ಅವರು ಸಂತಸ ವ್ಯಕ್ತಪಡಿಸ್ತಿದ್ರೆ ಅದು ಅವರ ಹತಾಶೆ. ಅದು ಕಾಂಗ್ರೆಸ್ ಪಕ್ಷದ ಪತನಕ್ಕೆ ನಾಂದಿ ಶುರುವಾಗಿದೆ ಅನ್ನೋದರ ಮುನ್ಸೂಚನೆ. ಇವತ್ತು ವರ್ಲ್ಡ್ ಕಪ್ಪಿನಲ್ಲಿ ವರ್ಲ್ಡ್ ಕಪ್ ಗೆದ್ದಂಥ ಸಂದರ್ಭದಲ್ಲಿ 16ನೇ ಪ್ಲೇಯರ್ ಅಂತ ಏನು ಕರ್ಕೊಂಡು ಹೋಗ್ತಾರೆ ಅವರು ಹರ್ಷ ವ್ಯಕ್ತಪಡಿಸಿದ್ರೆ ಹೇಗಾಗ್ತಾ ಇದೆಯಾ, ಇವತ್ತು ರಾಹುಲ್ ಗಾಂಧಿ ಹರ್ಷಪಡಿಸುವಂಥ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಈ ಒಟ್ಟು ಚಿತ್ರಣದಲ್ಲಿ ಕಾಂಗ್ರೆಸ್ನ ಪಾತ್ರ ಏನೂ ಇಲ್ಲ.
ಅನ್ಯಾಯವಾಗಿ ಬಿಹಾರಲ್ಲಿ ನಿಮಗೆ ನಿಮ್ಮ ಅಲ್ಲ, ಗೆಲುವಿಗಿಂತ ನಾನು ಮುಗಿಸ್ತೇನೆ. ಬಿಜೆಪಿಯ ಸೋಲನ್ನ ಸೆಲೆಬ್ರೇಟ್ ಮಾಡುವಂತ ನಾನು ಮುಗಿಸ್ತೇನೆ, ಒಂದು ನಿಮಿಷ ಹೇಮಲತಣ್ಣ. ಬಿಹಾರ ಒಂದು ನೀವು ಬಿಹಾರ ಇವತ್ತಿನ ಚುನಾವಣೆ ನೀವು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ನಂತರ ಜಾರ್ಖಂಡ್ ಚುನಾವಣೆ ಎದುರಾಯಿತು, ಕಾಂಗ್ರೆಸ್ ಸೋಲ್ತು, ಬಿಜೆಪಿ ಬಂತು. ಜಮ್ಮು ಕಾಶ್ಮೀರ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಂಥದ್ದು, ಕಾಂಗ್ರೆಸ್ ಹೋಯಿತು, ಬಿಜೆಪಿ ಬಂತು. ಮಹಾರಾಷ್ಟ್ರ ಕಾಂಗ್ರೆಸ್ ಸರ್ಕಾರ ಇದ್ದಂಥದ್ದು, ಅಲ್ಲೂ ಕಾಂಗ್ರೆಸ್ ಹೋಯಿತು, ಬಿಜೆಪಿ ಬಂತು. ಇವತ್ತು ನಿಮಗೆ ದೆಹಲಿ ಕಾಂಗ್ರೆಸ್ ಇತ್ತು, ಕಾಂಗ್ರೆಸ್ ಹೋಯಿತು, ಬಿಜೆಪಿ ಬರಲಿಲ್ಲ, ಅದು ಎರಡನೇ ಪ್ರಶ್ನೆ, ಕಾಂಗ್ರೆಸ್ ಹೋಯಿತು. ಬಿಹಾರದಲ್ಲಿ ಕಾಂಗ್ರೆಸ್ ಇದ್ದು ಕೊಡುಗೆ ಆ ಮೈತ್ರಿಕೂಟಕ್ಕೆ ವೆರಿ ಮೈನ್ಯೂಟ್. ಇದರಲ್ಲಿ ಬಹಳ ಇವರು ಏನೋ ನಾವು ದೇಶ ಗೆದ್ದಿದ್ದೇವೆ ಅನ್ನುವ ಸಂಭ್ರಮ ಪಡುವಂಥದ್ದು ಮೂರ್ಖತನ. ಕಾಂಗ್ರೆಸ್ ಒಟ್ಟಾರೆ ಚಿತ್ರಣದಲ್ಲಿ ಅವರು ಎಲ್ಲೋ ಇದ್ದಂಥವರು ಯಾವುದೋ ಒಂದು ಮೂಲೆಗೆ ತಲುಪಿಯಾಗಿದೆ. ಇದರಲ್ಲಿ ಇವರು ಈ ಪ್ರಮಾಣದ ಇದು ಮಾಡ್ತಾ ಇರುವಂತದ್ದು. ಆ ಪ್ರಶ್ನೆ ಕಾಂಗ್ರೆಸ್ಸಿಗಿಲ್ಲ. 2014 ಚುನಾವಣೆಯಲ್ಲಿ ಅಂತ ಒಂದು ಫಲಿತಾಂಶ ನಮಗೆ ಬಂದದ್ದು ಕಾಂಗ್ರೆಸ್ಸಿಗೆ ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ಆದರೆ ನಾವು ಇವತ್ತು ನಿರೀಕ್ಷೆ ಈಗ ಪ್ರಾದೇಶಿಕ ಪಕ್ಷಗಳ ಜೊತೆಗೆ ಏನು ಅಲ್ಲದಂತ ಪರಿಸ್ಥಿತಿ ಸೆಲೆಬ್ರೇಟ್ ಮಾಡುವ ಮನಸ್ಥಿತಿ ಇದೆಯಲ್ವಾ? ಇವತ್ತು ಬಿಜೆಪಿಯನ್ನು ಈ ದೇಶದಲ್ಲಿ ನಿಯಂತ್ರಣ ಮಾಡುವಂತ ಇಡೀ ದೇಶದ ಜನರಿಗೆ ಅಗತ್ಯ ಇದೆ. ನಾವು ಯಾಕೆ 2014 ಚುನಾವಣೆಯನ್ನು ಪುನಃ ನಾನು ಹೇಳ್ತಾ ಇದ್ದೇನೆ, ಆ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದ ಜನರನ್ನು ಮೋಸ ಮಾಡುವಂತ, ಸುಳ್ಳು ಹೇಳಿ ಏನೋ ಒಂದು ರೀತಿಯ ಮ್ಯಾಜಿಕ್ ಮಾಡ್ತೇನೆ ಅಂತ ಹೇಳುವ ವಿಚಾರಗಳನ್ನು ಜನರ ಮುಂದೆ ತಂದಿದ್ರು. ಏನು ಮಾಡಿದ್ರು? ಅದರ ಫಲಿತಾಂಶ ಈ ಬಿಜೆಪಿ ಪತನಕ್ಕೆ ಹೋಗುವಂತ ದಿನಗಳು ಬಿಹಾರ ಚುನಾವಣೆಯ ಮೂಲಕ ಬರ್ತಾ ಇದೆ. ಬಿಹಾರದ ಚುನಾವಣೆಯನ್ನು ಒಂದು 4 ಜನ ಸೇರಿಕೊಂಡು ಒಬ್ಬನನ್ನ ಸೋಲಿಸಿದ್ರೆ ಅದನ್ನು ಏನಂತ ಕರಿಬೇಕು? ಇದು 4 ಜನ ಅಂತ ಹೇಳುವ ಆ ರಾಜ್ಯದ ಪರಿಸ್ಥಿತಿಗೆ ಬಿಜೆಪಿಗೆ ಪರಿಸ್ಥಿತಿ 25% ಓಟು ಎಲ್ಲರಿಗಿಂತ ಜಾಸ್ತಿ ಪಡ್ಕೊಂಡದ್ದು ಬಿಜೆಪಿ, 25% ಓಟು ಬಿಹಾರದಲ್ಲಿ ಪಡ್ಕೊಂಡದ್ದು ಬಿಜೆಪಿ. ಇಲ್ಲಿ ಪರ್ಸೆಂಟೇಜಿಯ ಪ್ರಶ್ನೆ ಬರುವುದಿಲ್ಲ. ಇಲ್ಲಿ ಯಾರು ಗೆದ್ರು ಸೋತರು ಅಂತ ಹೇಳುವ ಪ್ರಶ್ನೆ ಬಿಟ್ರೆ ಇವತ್ತು ಇವ್ರು ಹೇಳ್ಬಹುದಿತ್ತಲ್ಲ, ಇವ್ರಿಗೆ ಗೊತ್ತಿರ್ಲಿಲ್ಲ. 8% ಇದ್ದಂತ ವೋಟ್ ಶೇರಿಂಗ್ ನಿಮಗೆ 6%ಗೆ ಬಂದು ತಲುಪಿದೆ. ಇದು ನಿಮ್ಮ ಸಾಧನೆ ಅಂತ ಹೇಳಬೇಕು, ಅವರನ್ನು ಸೋಲಿಸಿದೆ ಅನ್ನುವಂತ ತೃಪ್ತಿ ಅನ್ನಬೇಕು. ಖಂಡಿತವಾಗಿ ಬಿಹಾರ ರಾಜ್ಯದ ಮಟ್ಟಿಗೆ ನಮ್ಮ ಗೆಲುವು ಅಂತೇಳಿ ಮತ್ತು ಬಿಜೆಪಿಯ ಸೋಲು ಅಂತ ಹೇಳುವುದರಲ್ಲಿ ಎರಡು ಮಾತಿಲ್ಲ. ಅಲ್ಲಿ ಸ್ಥಳೀಯವಾಗಿ ಆ ರಾಜ್ಯಕ್ಕೆ ಸಂಬಂಧಪಟ್ಟು ನಿತೀಶ್ ಕುಮಾರ್ ಮತ್ತು ಲಲ್ಲು ಅವರ ಆ ಹಿಂದಿನಿಂದ ಇದ್ದಂಥ ಆಡಳಿತವನ್ನು ಒಪ್ಪಿಕೊಂಡು ಕಾಂಗ್ರೆಸ್ ಇವತ್ತು ಬಿಜೆಪಿಯ ವಿರುದ್ಧವಾಗಿ ಹೋರಾಟ ಮಾಡುವಂತ ಅನಿವಾರ್ಯತೆ ಈ ದೇಶದಲ್ಲಿ ಇದೆ. ಆ ನಿಟ್ಟಿನಲ್ಲಿ ಒಂದೊಂದು ರಾಜ್ಯಕ್ಕೆ ಸ್ವತಂತ್ರವಾಗಿ ಅವರನ್ನು ಎದುರಿಸುವಂತ ಶಕ್ತಿ ಇವತ್ತು ಕಾಂಗ್ರೆಸ್ಗೆ ಇಲ್ಲ. ಖಂಡಿತವಾಗಿ ಇದೆ. ಕೆಲವು ರಾಜ್ಯದಲ್ಲಿ ಸ್ವತಂತ್ರ, ಈಗ ಕರ್ನಾಟಕದಲ್ಲಿ ನಾವು ಎದುರಿಸ್ತಾ ಇಲ್ವಾ? ಕರ್ನಾಟಕದಲ್ಲಿ ಸ್ವತಂತ್ರವಾಗಿ ಎದುರಿಸ್ತಾ ಇದ್ದೇವೆ. ಎಲೆಕ್ಷನ್ ಬಂತು, ಸೋತ್ರಿ, ಅಲ್ಲೂ ಜೆಡಿಎಸ್ ಜೊತೆಗೆ ನಾವು ಸೋಲುವಾಗ ಇವತ್ತು ಮೊದಲು ಜೆಡಿಎಸ್ ಒಂದಿಗೆ ಹೊಂದಾಣಿಕೆ ಮಾಡಲಿಲ್ಲ, ನಾವು ಸ್ವತಂತ್ರವಾಗಿ ಹೋರಾಟ ಮಾಡಿದ್ದೇವೆ. ಆದ್ರೆ ಎದುರು ಹಾಕೊಳ್ಳುವಂತ ಶಕ್ತಿ ಕಳ್ಕೊಳ್ತಾ ಸೋಲು ನಾವು 2014ರಲ್ಲಿ ಇಡೀ ದೇಶದಲ್ಲಿ ನಾವು ಸೋತಿದ್ದೇವೆ. ಆದ್ರೆ ಇವತ್ತು ಬದಲಾವಣೆಗಳು ಆಗ್ತಾ ಇದೆ. ಇವತ್ತು ನಾವು ಬಿಹಾರದ ಯಾಕೆ ಚುನಾವಣೆ ಹೇಳಿದ್ರೆ ಹೇಗೆ ಸರ್? ನಿಮ್ಮ ಮಿತ್ರ ಪಕ್ಷಗಳು ಗೆಲ್ಲುವಂತದ್ದು ನಿಮಗೆ ಬದಲಾವಣೆ, ಅದು ಮಿತ್ರ ಪಕ್ಷ ಅದು ನಮ್ಮ ವಿರೋಧಿ ಒಬ್ಬರನ್ನು ಸೋಲಿಸುವಾಗ ನಮ್ಮ ಮಿತ್ರ ಪಕ್ಷದವರು ಗೆಲ್ಲುವಾಗ ನಾವು ಗೆದ್ದದ್ದು. ಬಿಜೆಪಿಯ ಜೊತೆಗೆ ಇದ್ದಂತವರು ಲಾಲು ಪ್ರಸಾದ್ ಯಾದವ್ ಅವರಿಗೆ ಯಾವುದೇ ಸ್ಟ್ಯಾಂಡ್ ಇಲ್ಲ, ಅವರು ನಾಳೆ ಯಾವ ಪಾರ್ಟಿಯ ಜೊತೆಗೂ ಗುರುತಿಸಿಕೊಳ್ತಾರೆ. ಇದನ್ನು ನಿಮ್ಮ ವಿಜಯ ಅಂತ ಕರೆಯೋದಕ್ಕಾಗತ್ತಾ? ಈ ದೇಶದಲ್ಲಿ ಬಿಜೆಪಿಯ ಅಧಪತನ ಅಂತ ಹೇಳಲಿಕ್ಕೆ ನಾವು ಒಪ್ಪಿಕೊಳ್ತೇವೆ. ನಮ್ಮ ವಿಜಯಕ್ಕಿಂತ ಬದಲಾಗಿ ಬಿಜೆಪಿ ಅಧಪತನ ಅಂತ ನಾವು ಒಟ್ಟಾದ್ರೆ ಏನು ಬೇಕಾದ್ರೂ ಸಾಧಿಸ್ತೇವೆ ಅನ್ನುವಂತ ಮಾತದು. ನಾವು ಎಲ್ಲರೂ ಜಾತ್ಯತೀತ ಶಕ್ತಿಗಳು ಒಂದಾದ್ರೆ ನಿಮ್ಮನ್ನ ಸೋಲಿಸೋದು. ಇಲ್ಲಿ ಇವರಿಗೆ ಈ ಜಾತ್ಯತೀತತೆ ಅನ್ನುವಂತ ಟರ್ಮಿನಾಲಜಿಯ ಡೆಫಿನಿಷನ್ ಗೊತ್ತಿಲ್ಲ ಕಾಂಗ್ರೆಸ್ನವರಿಗೆ. ಜೆಡಿಯು ಪಕ್ಷ ಏನಿದೆ, ಕಾರಣಾಂತರಗಳಿಂದ ಅವರು ನಮ್ಮ NDAಯಿಂದ ಹೊರ ನಡೆದಂಥವ್ರು. NDA ಒಟ್ಟಿಗಿದ್ದಂಥ ಸಂದರ್ಭದಲ್ಲಿ ಇವತ್ತು ಅವರೊಟ್ಟಿಗೆ ಸರ್ಕಾರ ರಚನೆ ಮಾಡಿದ್ದಾರೆ. ಅವರನ್ನು ಯಾವ ಆಧಾರದಲ್ಲಿ ಸ್ವೀಕಾರ ಮಾಡಿದ್ರಿ ಇವ್ರು? ಹಾಗಾದ್ರೆ ನಾನು ಹೇಳ್ತಾ ಇರುವಂಥದ್ದು ಇಲ್ಲಿ ಹೇಗೆ ಸಾಗ್ತಾ ಇದೆ ದೇಶದ ರಾಜಕಾರಣ ಅಂತ ಹೇಳಿದ್ರೆ, ಬಿಜೆಪಿ ಅನ್ನುವಂಥದ್ದು ಒಂದು ಬೃಹದಾಕಾರದ ಶಕ್ತಿ, ಈ ದೇಶವನ್ನು ಪ್ರಗತಿಯತ್ತ ಒಂದು ಕೊಂಡೋಗಬಹುದಾದಂಥ ಏಕಮಾತ್ರ ರಾಜಕೀಯ ಪಕ್ಷ ಅನ್ನುವಂಥ ಕಲ್ಪನೆ ಇವತ್ತು ಎಲ್ಲ ಜನರಲ್ಲಿ ಪ್ರಬಲವಾಗಿ ಮೂಡಿದೆ. ಇದನ್ನು ನಾವು ಕುಗ್ಗಿಸಬೇಕು ಅಂತ ಆದರೆ ಈ ಸಣ್ಣ ಸಣ್ಣ ರೀಜನಲ್ ಪಕ್ಷಗಳೇನಿದೆ ಇದೆಲ್ಲ ಅಲ್ಲಲ್ಲಿ ಒಂದು ಪೂಲ್ ಆಗ್ತಾ ಇರುವಂಥದ್ದು ಅದು ನಮಗೆ ಕಾಣಿಸ್ತಾ ಇದೆ. ಅದರೊಟ್ಟಿಗೆ ಕಾಂಗ್ರೆಸ್ ಸೇರಿದೆ ಅಂತ ಹೇಳಿದ್ರೆ ಇಲ್ಲಿ ಕಾಂಗ್ರೆಸ್ನ ಅಧಪತನವ ಬಿಜೆಪಿ ಅಧಪತನವ ಅಂತ ತಿಳ್ಕೊಳ್ಳಿ. ಒಂದು ವಿಚಾರವನ್ನು ಒಪ್ಪಿಕೊಳ್ಬೇಕು,
ಅವರು ಒಟ್ಟಾದ್ರೆ ಅವರ ಜೊತೆಗೆ ಇರುವಂತ ಮಿತ್ರ ಪಕ್ಷಗಳು ಒಟ್ಟಾದ್ರೆ ಒಟ್ಟಿಗೆ ಕಂಟೆಸ್ಟ್ ಮಾಡಿದ್ರೆ ಚುನಾವಣಾ ಪೂರ್ವ ಮೈತ್ರಿ ಮಾಡ್ಕೊಂಡು ಕಂಟೆಸ್ಟ್ ಮಾಡಿದ್ರೆ ನಿಮಗೆ ಹೇಗೋದಕ್ಕೆ ಆಗೋದಿಲ್ಲ. ಖಂಡಿತವಾಗಿಯೂ ನಿಮಗೆ ಹೇಗೋದಕ್ಕೆ ಆಗೋದಿಲ್ಲ ಅವ್ರ ಜೊತೆಗೆ. ಅಲ್ಲ ನೋಡಿ, ಇವರು ಇವತ್ತು ಕಾಶ್ಮೀರದ ಉದಾಹರಣೆ ನೀವು ತೆಗೆದುಕೊಂಡ್ರೆ ಕಾಶ್ಮೀರದಲ್ಲಿ ಅಂತ ಇದಾಗಿರ್ಲಿಲ್ಲಲ್ಲ, ಆದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇಲ್ವಾ? ಅದಕ್ಕೂ ಬಿಟ್ಟು ನೀವು ಕೇರಳವನ್ನು ಕನ್ಸಿಡರ್ ಮಾಡಿ. ಈಗ ಲೋಕಲ್ ಬಾಡೀಸ್ ಚುನಾವಣೆ ಆಯಿತು, ಕೇರಳದಲ್ಲಿ ಈ ಪ್ರಮಾಣದ BJPಯ ಪರವಾಗಿ ಇನ್ಕ್ರಿಮೆಂಟ್ ಯಾವ ರೀತಿಯಲ್ಲಿ ಆಗಿದೆ ವೋಟ್ ಶೇರ್ ಅಂತ ಹೇಳಿದರೆ 18% ಅಷ್ಟು ವೋಟ್ ಶೇರ್ ಇವತ್ತು BJPಗೆ ಬಂದಿದೆ. ಇದು ಸ್ವತಂತ್ರ ಪೂರ್ವ ಇತಿಹಾಸದಲ್ಲಿ, ಸ್ವತಂತ್ರ ನಂತರದ ಇತಿಹಾಸದಲ್ಲಿ ಬಿಹಾರವನ್ನ ಗೆಲ್ತೇವೆ ಅಂತ ಕನಸು ಕಾಣ್ತಾ ಇದ್ದವರು ಕೇರಳದ ಕಡೆಗೆ ನೋಡಿ ಒಂದು ಮುನ್ಸಿಪಲ್ ಕೌನ್ಸಿಲ್ ಅನ್ನು ನಾವು ಗೆದ್ದಿದ್ದೇವೆ ಅಂತ ಹೇಳಿ ನೀವು ಬೆನ್ನು ತಟ್ಕೊಳ್ಳೋದು. ಈಗ ಬಿಹಾರದಲ್ಲಿ ಆಗಿದೆ, ಅದನ್ನು ಒಪ್ಕೊಂಡಿದ್ದೇವೆ ನಾವು. ಆದರೆ ಬಿಹಾರದಲ್ಲಿ ಆಗಿರುವಂತದ್ದೇ ನಿಮಗೆ ಎಲ್ಲದರ ಆಧಾರ ಸ್ತಂಭ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮಾತಾಡ್ತೇನೆ, ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ ನಂತರ ಬಹುಶಃ ಬಹಳ ಮುಖ್ಯವಾಗಿ ಮಾತಾಡಬೇಕಾದಂತದ್ದು ನರೇಂದ್ರ ಮೋದಿ ಅವರು, ಏನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಜೋಡಿ ಆನೆ ನಡೆದದ್ದೇ ದಾರಿ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿದ್ದೆ ಬಿಜೆಪಿಯ ಈ ಪರಿಸ್ಥಿತಿಗೆ ಕಾರಣವೋ ಅನ್ನುವಂಥದ್ದು, ಅದನ್ನ ಚರ್ಚೆ ಆಗಬೇಕಾದ್ರೆ ಅದಕ್ಕಿಂತ ಮೊದಲೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವಿಕಾಸ್ ಅವರೇ, ಬಹುಶಃ ಬಿಜೆಪಿ ನಾಯಕರು ಮಾತಾಡಬೇಕಾದ್ರೆ ಒಂದು ವಿಚಾರವನ್ನ, ಈ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮೋದಿ ಅಲೆ ಇಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ನಮಗೆ ಹೇಳುವಂತದ್ದು ಇದನ್ನೇ. 2010ರಲ್ಲಿ 16% ಇದ್ದದ್ದು 2015ಕ್ಕೆ 25% ಆಗಿದೆ. ಸೊ ಈ ಪರ್ಸೆಂಟೇಜಿನ ಲೆಕ್ಕಾಚಾರವನ್ನು ಗಮನಿಸಿದ್ರೆ ಕಳೆದ 2010ರಲ್ಲಿ 102 ಸ್ಥಾನದಲ್ಲಿ ನೀವು ಕಂಟೆಸ್ಟ್ ಮಾಡಿದ್ರಿ, ಈ ಬಾರಿ 153 ಸ್ಥಾನದಲ್ಲಿ ಕಂಟೆಸ್ಟ್ ಮಾಡಿದ್ರಿ. ಸೊ ಪರ್ಸೆಂಟೇಜ್ ಜಾಸ್ತಿ ಆಗೋದು ವೋಟ್ ಶೇರ್ನ ಮೇಲೆ. ವೋಟ್ ಜಾಸ್ತಿ ಆಗಿದೆ ಅಂತ ಹೇಳಿದಿ ನಾವು ಅದ್ಭುತ ಸಾಧನೆ ಮಾಡಿದೆವು ಅಂತ ಹೇಳ್ಕೊಳ್ಳೋದಕ್ಕಾಗತ್ತಾ? ಉಳಿದ ಪಾರ್ಟಿಗಳು ನಿಮಗಿಂತ ಕಡಿಮೆ ಕಂಟೆಸ್ಟ್ ಮಾಡಿದೆ. ನೋಡಿ, ಇದು ಯಾವ ರೀತಿಯ ಲೆಕ್ಕಾಚಾರ ಅಂತ ಹೇಳಿದರೆ, ಟೋಟಲ್ ವೋಟ್ ಶೇರ್ ಏನಿದೆ, ಎಷ್ಟು ವೋಟ್ ಆಗಿದೆ, ಅದರಲ್ಲಿ ಎಷ್ಟು ಮತ ಚಲಾವಣೆ ಆಗಿದೆ, ಅದರ ಆಧಾರದ ಮೇಲೆ ನಿರ್ಣಯ ಆಗುವಂಥದ್ದು. ಸೊ ಅದರಲ್ಲಿ ಪರ್ಸೆಂಟೇಜ್ ಆಫ್ ವೋಟ್ ಕ್ಯಾಲ್ಕುಲೇಷನ್ ಮಾಡ್ತಾರೆ ಬಿಟ್ಟು ಮತ್ತೆ ನೀವು ಎಷ್ಟಕ್ಕೆ ಕಂಟೆಸ್ಟ್ ಮಾಡಿದ್ವಿ ಅನ್ನೋದಕ್ಕಲ್ಲ. ಟೋಟಲ್ ನಮ್ಮ ಮೈತ್ರಿ ಅಲ್ಲ, ಟೋಟಲ್ ಮೈತ್ರಿಯಲ್ಲಿ ಟೋಟಲ್ ನಿಮ್ಮ ಇದರಲ್ಲಿ ನಿಮಗೆ ಪರ್ಸೆಂಟೇಜ್ ಆಫ್ ವೋಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಿಮಗೆ ನೋಡಿ 2014ನೇ ಇಸ್ವಿಯಲ್ಲಿ 38.8% ಓಟು ಬಿಜೆಪಿಗೆ ಸಿಕ್ಕಿತ್ತು. ಅದು ಈಗ ಕಾಂಗ್ರೆಸ್ ಅವಾಗ ಇವರು 3 ಜನ ಮಹಾಮೈತ್ರಿಯ 3 ಜನ ಪ್ರತ್ಯೇಕವಾಗಿ ನಿಂತ ಸಂದರ್ಭದಲ್ಲಿ ಅವರಿಗೆ 45.3% ಮತ ಸಿಕ್ಕಿದ್ದಂಥದ್ದು. ಈಗ ನಿನ್ನೆ ಬಂದಂಥ ಫಲಿತಾಂಶದಲ್ಲಿ ಇದು NDAಗೆ 4% ಹಿನ್ನಡೆ ಆಗಿದೆ. ಅದೇ ಪ್ರಮಾಣದ ಹಿನ್ನಡೆ ಈ ಮೂರು ಪಕ್ಷಗಳನ್ನು ಒಕ್ಕೂಟ ಮಾಡಿ ಅದನ್ನು ಇದು ಮಾಡಿದಾಗಲೂ ಕೂಡ ಅದೇ ಪ್ರಮಾಣದ ಹಿನ್ನಡೆ ಆಗಿದೆ. ಸೊ ಈ ಆಧಾರದಲ್ಲೆಲ್ಲ ನೀವು ಗಮನಿಸಿದ್ರೆ ಮೋದಿ ಅಲೆ ಕ್ಷೀಣಿಸ್ತಾ ಇದೆ ಅಂತ ಅನಿಸೋದಿಲ್ಲ? ಮೋದಿ ಅಲೆ ಕ್ಷೀಣಿಸ್ತಾ ಇದೆ. ಮೋದಿ ಅಲೆ ನೀವು ಹೇಳ್ತಾ ಇದ್ದದ್ದು ಸುನಾಮಿ, ಮೋದಿ ಸುನಾಮಿ ಕ್ಷೀಣಿಸ್ತಾ ಇದೆ ದೇಶದಲ್ಲಿ. ನಾನು ನಿಮಗೆ ಈಗಾಗಲೇ ಹೇಳಿದೆ, ನಾನು ಅದನ್ನೇ ಹೇಳಿದೆ. ಮೋದಿಯವರ ವ್ಯಕ್ತಿತ್ವಕ್ಕೂ ನೀವು ಒಂದು ರಾಜ್ಯದ ಚುನಾವಣೆಯನ್ನು ನೀವು ಆಧಾರವಾಗಿ ಬೇಡ ಅಂತ ಆ ರೀತಿ ಲೆಕ್ಕ ಇಟ್ಕೊಂಡ್ರೆ ನೋಡಿ, ಮಹಾರಾಷ್ಟ್ರದಲ್ಲಿ ಗೆದ್ದಾಗ ಮೋದಿ ಅಲೆ ನಾನು ನಿಮಗೆ ಅದನ್ನೇ ಹೇಳ್ತಾ ಇರುವಂತದ್ದು. ನೀವು ಒಟ್ಟು ತುಲನೆ ಮಾಡಿದ್ರೆ ಈಗ ನಿನ್ನೆ ಕೇರಳದ ಫಲಿತಾಂಶ ಕೂಡ ನಿನ್ನೆ ಬಂದಿದೆ. ನಿಮಗೆ ಆಲ್ಮೋಸ್ಟ್ 10-12% ನಮ್ದು ವೋಟ್ ಶೇರ್ ಯಾವ ಪ್ರಮಾಣದಲ್ಲಿ ಇನ್ಕ್ರಿಮೆಂಟ್ ಆಗಿದೆ ಅಂತ ನೋಡಬೇಕು. ಅಸ್ಸಾಮಲ್ಲಿ 9 ಜನ ಕಾಂಗ್ರೆಸ್ನ ಶಾಸಕರು ಬಿಟ್ಟು ಬಂದಿದ್ದಾರೆ. ಇದನ್ನೆಲ್ಲ ನೀವು ಲೆಕ್ಕ ಹಾಕಿಕೊಂಡ್ರೆ ನಿಮಗೆ ನೀವು ಬಿಹಾರ ಒಂದೇ ಇಟ್ಕೊಂಡು ಮೋದಿ ಎಲೆಕ್ಷನ್ಸ್ ಇದೆ ಮತ್ತೊಂದು ಇದಾಗ್ತಾ ಇದೆ ಅನ್ನುವಂಥದ್ದು ಸರಿಯಲ್ಲ. ನೀವು ಒಟ್ಟು ದೇಶದ ಚಿತ್ರಣವನ್ನು ನೀವು ಗಮನಿಸಿದ್ರೆ ಮೊನ್ನೆ ವಿಶ್ವದಲ್ಲಿ ವರ್ಲ್ಡ್ಸ್ ಮೋಸ್ಟ್ 9th ರೆಸ್ಪೆಕ್ಟೆಡ್ ಲೀಡರ್ ಅನ್ನುವಂಥ ಖ್ಯಾತಿಗೆ ಮೋದಿರವರು ಬಂದಿದ್ದಾರೆ. ಇದೆಲ್ಲ ಯಾವುದರಲ್ಲಿ ಇಂಟರ್ನೆಟ್ ನಲ್ಲಿ ಸಿಂಹ ಆಗ್ತಾ ಇದ್ದಾರೆ ನೋಡಿ, ಇಂಟರ್ನೆಟ್ ಅಲ್ಲೇ ರಾರಾಜಿಸ್ತಾ ಇದ್ದಾರೆ. ಜನರ ನಡುವಿನಿಂದ ಕಳೆದು ಹೋಗ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಈಗ ಜನರ ನಡುವಿನಿಂದ ಕಳೆದು ಹೋಗ್ತಾ ಇದ್ರೆ ನಮಗೆ ದೆಹಲಿ ಫಲಿತಾಂಶ, ನಮಗೆ ಬಿಹಾರ ಫಲಿತಾಂಶ, 2 ಫಲಿತಾಂಶವೇ ನಮಗೆ ಸದ್ಯ ಇರುವಂತದ್ದು. ಅಲ್ಲ, ದೆಹಲಿ ನೋಡಿ, ನರೇಂದ್ರ ಮೋದಿ ಅವರ ಜನಪ್ರಿಯತೆ ಕುಸಿತಾ ಇದೆ ಅಂತ ಹೇಳೋದಕ್ಕೆ ನಮಗೆ 2 ಫಲಿತಾಂಶ. ಅಲ್ಲ, ಜನಪ್ರಿಯತೆ ಕುಸಿತ ಇಲ್ಲ ಅನ್ನುವುದಕ್ಕೆ ನಿಮಗೆ ಸಾವಿರಾರು ನಿದರ್ಶನಗಳಿದೆ. ಆದ್ರೆ ನೀವು ಇದನ್ನು ಯಾವುದು ದೆಹಲಿ ಮತ್ತೆ ಬಿಹಾರದ ಫಲಿತಾಂಶ ಚುನಾವಣೆಗಳು ನಡೆದಂತಹ ರೀತಿ ಬೇರೆ ರೀತಿಯದ್ದು.
ನಮಗೆ ಯಾವುದೇ ರೀತಿಯಲ್ಲಿ ವೋಟ್ ಪ್ರಮಾಣ ಕಡಿಮೆ ಸೊ ಆಗಲಿಲ್ಲ. ನಿಮಗೆ ನೀವು ಗೆದ್ರೆ ನಿಮಗೆ ಅದು ನರೇಂದ್ರ ಮೋದಿ ಅವರ ಅದ್ಭುತ ಕೆಲಸ, ಜನ ಮೆಚ್ಚುಗೆ ಗಳಿಸಿದ್ರು, ಜನಪ್ರಿಯತೆ ಇದೆ. ನೀವು ಸೋತ್ರೆ ಜನಪ್ರಿಯತೆ ಏನೂ ಆಗಿಲ್ಲ. ನೋಡಿ, ನಾನು ನಿಮಗೆ ಹೇಳ್ತಾ ಇರುವಂತದ್ದು ಅದೇ. ಈಗ ನಮಗೆ ಯಾವುದೇ ಪ್ರಮಾಣದಲ್ಲಿ ಹಿನ್ನಡೆ ಆಗ್ಲಿಲ್ಲ. ನಮಗೆ ಆನೆ ನಡೆದದ್ದೇ ದಾರಿ, ಅಂಕಿ ಅಂಶಗಳ ಪ್ರಕಾರ ನಡೆದದ್ದೇ ದಾರಿ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಜೋಡಿ ಆನೆ ನಡೆದದ್ದೇ ದಾರಿ ಅನ್ನೋ ಶತ್ರುಘ್ನ ಸಿನ್ಹಾ ಹೇಳಿದ್ರು. ಶತ್ರುಘ್ನ ಸಿನ್ಹಾ ನಿಮ್ಮ ಪಾರ್ಟಿ. ನಾನು ನಿಮ್ಮ ಮೊದಲ ಪ್ರಶ್ನೆ ಕಂಪ್ಲೀಟ್ ಮಾಡ್ತೇನೆ. ನಮಗೆ ಟೋಟಲ್ ಪರ್ಸೆಂಟೇಜ್ ಆಫ್ ವೋಟ್ಸ್ ಏನು ಸಿಕ್ಕಿತ್ತು, ನಮಗೆ ಅದರಲ್ಲಿ ದೊಡ್ಡ ಪ್ರಮಾಣದ ಹಿನ್ನಡೆ ಆಗಲೇ ಇಲ್ಲ. ನಮಗೆ ಈ ಮ್ಯಾಜಿಕ್ ಫಿಗರ್ ತಲುಪಲಿಕ್ಕೆ ಯಾವ ಪ್ರಮಾಣದಲ್ಲಿ ನಮಗೆ ನಂಬರ್ ಬೇಕಿತ್ತ ಅದನ್ನು ನಾವು ತಲುಪಲಿಕ್ಕೆ ಆಗಲಿಲ್ಲ ಅನ್ನೋದು ಬಿಟ್ರೆ, ನಮಗೆ ಮೊದಲು ಎಷ್ಟು ನಮಗೆ 2014ರಲ್ಲಿ ಯಾವ ಓಟು ನಮಗೆ ಬಿಜೆಪಿ ಅಂತ ಬಿದ್ದಿತ್ತ ಅದೇ ಪ್ರಮಾಣದಲ್ಲಿ ನಮಗೆ ಬಿದ್ದಿದೆ. ನಮಗೇನು ದೊಡ್ಡ ಪ್ರಮಾಣದಲ್ಲಿ ಅಲ್ಲ, ತಂತ್ರಗಾರಿಕೆ ಅಲ್ಲ. ಇಲ್ಲಿ ಏನಾಗಿದೆ ಇಲ್ಲಿ ಏನಾಗಿದೆ ಈಗ ನೋಡಿ, ಈಗ ಏನಾಗಿದೆ ಅಂತ ಹೇಳಿದ್ರೆ, ಈ ಅನೈತಿಕ ಆಲಂಘನ ಅಂತ ನಾನು ಕರಿಬಹುದು ಅದನ್ನು. ಈಗ ಒಂದು ಲಾಲು ಅವರ ಮುಖ ನೋಡಿದ್ರೆ ನಿತೀಶ್ಗೆ ಆಗ್ತಾ ಇರಲಿಲ್ಲ, ನಿತೀಶ್ ಕುಮಾರ್ ಮುಖ ಲಾಲು ಆಗ್ತಾ ಇರಲಿಲ್ಲ. ನೀವು ಸೇರ್ಕೊಂಡ್ರೆ ಜೊತೆಗೆ ನೀವು ಸೇರ್ಕೊಂಡ್ರೆ ಪವಿತ್ರವಾದಂತ ಮೈತ್ರಿ. ನಾನು ನಿಮಗೆ ಅದನ್ನೇ ಜೊತೆಗೆ ನೀವು ಸೇರ್ಕೊಂಡ್ರೆ ಅದು ಪವಿತ್ರವಾದ ಮೈತ್ರಿ. ಅವರವರು ಮೈತ್ರಿ ನಾನು ಅದನ್ನು ನೋಡಿ, ಅವರಿಗೆ ಅವರು ಆ ಒಂದು ಪಕ್ಷಗಳು ರಚನೆ ಆದಂತದ್ದೇ ಕಾಂಗ್ರೆಸ್ ವಿರೋಧವಾಗಿ ರಚನೆ ಆದಂತದ್ದು. ಕಾಂಗ್ರೆಸ್ ಅನ್ನು ಈ ದೇಶದಲ್ಲಿ ಮುಗಿಸಬೇಕು ಅಂತ ಶುರುವಾದಂತಹ ಪಕ್ಷಗಳು ವಿರೋಧಿಸಿ ನಿಮ್ಮ ಮೈತ್ರಿಕೂಟದಿಂದ ಹೊರಗೆ ಬಂದಿದ್ರು. ಚಂದ್ರಬಾಬು ನಾಯ್ಡು ಹೊರಗೆ ಬಂದಿದ್ರು, ಅವ್ರ ಜೊತೆಗೆ ನಾನು ಈ ಮೈತ್ರಿ ಇವ್ರು ಏನ್ ಮಾಡ್ಕೊಂಡಿದ್ದಾರೆ ಇದಕ್ಕೆ ನಾನು ಟೀಕೆ ಮಾಡ್ತಾ ಇಲ್ಲ, ಆದ್ರೆ ಅಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಈಗ ಈ ಪಕ್ಷ ಹುಟ್ಟಿಕೊಂಡಂತದ್ದೇ ಕಾಂಗ್ರೆಸ್ನ ವಿರುದ್ಧವಾಗಿ. ಕಾಂಗ್ರೆಸ್ ಅನ್ನು ಮುಗಿಸಬೇಕು ಅನ್ನುವಂಥ ಒಂದು ತತ್ವವನ್ನು ಇಟ್ಕೊಂಡು ಜನತಾ ಪರಿವಾರದ ಫಾರ್ಮೇಶನ್ ಆಯಿತು. ಇವತ್ತು ಅವರೊಟ್ಟಿಗೆ ಇವರು ಹೋಗ್ತಾರೆ, ಅವರೊಟ್ಟಿಗೆ ಆಗ್ತಾರೆ ಅಂತ 100% ಆತಂಕ ಇಲ್ಲ. ನೋಡಿ, ಪ್ರಪಂಚದಲ್ಲಿ ನೀವು ಬೇರೆ ಬೇರೆ ರಾಷ್ಟ್ರಗಳನ್ನು ಅಲ್ಲ, ನಾನು ಇದನ್ನು ಮುಗಿಸ್ತೇನೆ ಏಮಣ್ಣ, ಒಂದು ನಿಮಿಷ. ಪ್ರಪಂಚದಲ್ಲಿ ಈ ಎರಡು ಪಾರ್ಟಿಗಳಿರುವಂಥ ಪೊಲಿಟಿಕಲ್ ಸಿಸ್ಟಮ್ ಏನಿದೆ ಅದು ಡೆವಲಪ್ಮೆಂಟ್ ಅಂತ ಹೋಗುತ್ತೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಪೂರ್ಣ ಪ್ರಮಾಣದ ಬಹುಮತ ಇರುವಂಥ ಒಂದು ಪಕ್ಷಕ್ಕೆ ವಿರುದ್ಧವಾಗಿ ಬಾಕಿ ಎಲ್ಲ ಶಕ್ತಿಗಳು ಒಂದಾಗುತ್ತೆ ಅಂತ ಆದರೆ ಇದು ಒಂದು ಒಳ್ಳೆಯ ಸಂಕೇತ ಆಗಲಿ. ಭಾರತೀಯ ಜನತಾ ಪಾರ್ಟಿ ಒಂದು ಆನೆ ಆ ಗಾತ್ರದಲ್ಲಿ ಇವತ್ತು ರಾಜಕಾರಣ ಅಭಿವೃದ್ಧಿಯ ಪಥದಲ್ಲಿ ಕೊಡ್ತಾ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ನಾನು ಹೇಳ್ತೇನೆ. ಈ ನರೇಂದ್ರ ಮೋದಿ ಜೋಡಿ, ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಜೋಡಿ ಬಹಳ ಕ್ಯಾಂಪೇನ್ ಮಾಡಿ ಈ ಸಂದರ್ಭದಲ್ಲಿ ಸೋತಿದ್ದಾರೆ. ಏನ್ ಅನ್ಸುತ್ತೆ ನಿಮಗೆ? ಈಗ ನೋಡಿ, ಬಿಜೆಪಿಯವರ ಒಂದು ಮಾತು ಯಾವ ರೀತಿ ಇರ್ತದೆ ಇದೆ ಅಂತ ಹೇಳುವುದನ್ನು, ಅಡಿಗೆ ಬಿದ್ರು ಮೂಗು ಮೇಲೆ ಅಂತ ಹೇಳಿದ ಹಾಗೆ. ನಾವು ಸೋತ್ರು ನಾವು ಸೋಲಿಲ್ಲ, ಗೆದ್ದಿದ್ದೇವೆ ಅಂತೇಳಿ ನಮ್ಮ ಮಿತ್ರರು ಹೇಳಿದಂತೆ ಬಿಹಾರದಲ್ಲಿ ಇಂಥ ಚಿಂತಾಜನಕ ಪರಿಸ್ಥಿತಿ ಬಿಜೆಪಿಗೆ ಮುಟ್ಟಿದೆ. ಇನ್ನೇನಾಗಬೇಕಾಗಿದೆ? ಯಾರು ನಿರೀಕ್ಷೆ ಮಾಡಿರಲಿಲ್ಲ, ಯಾವ ಸಮೀಕ್ಷೆಗಳು ಹೇಳಿರಲಿಲ್ಲ ಇಷ್ಟು ಸೀಟು ಬರ್ತದೆ ಅಂತೇಳಿ. ಕಾಂಗ್ರೆಸ್ಸಿಗೆ ಮೊನ್ನೆ ತೋರಿಸಿದ್ದ 6 ಸ್ಥಾನ ಮಾತ್ರ, ಒಂದರಲ್ಲಿ 4, ಒಂದರಲ್ಲಿ 6, 27 ಸ್ಥಾನಗಳು ಅಲ್ಲಿ ಬಂದಿದೆ. ಮತ್ತು ಉಳಿದ ಪಕ್ಷಗಳಿಗೂ ಸಹ ಇವತ್ತು ಅತ್ಯಂತ ಅದ್ಭುತವಾದ ಒಂದು ಫಲಿತಾಂಶ ಬಿಹಾರದಲ್ಲಿ ಬಂದಿರುವಾಗಲೂ ಈಗಲೂ ಅವರ ಸಮೀಕ್ಷೆ ಲೆಕ್ಕಾಚಾರಗಳೆಲ್ಲವೂ ನಾವು ಸೋಲಿಲ್ಲ, ನಾವೇನು ಸ್ವಲ್ಪ ಹಿನ್ನಡೆ ಮಾತ್ರ ಅಂತ ಹೇಳ್ತಾರೆ ಹೊರತು ನಿಮ್ಮ ನಾಯಕರು ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರ ಸೋಲು, ವೈಯಕ್ತಿಕ ಸೋಲು. ಈಗ ನಾನು ಅದನ್ನೇ ಹೇಳಿದೆ, ಆ ಅಧಪತನದ ಪ್ರಾರಂಭ ಆಗ್ತಾ ಇದೆ. ಇವತ್ತು ದೆಹಲಿ ಚುನಾವಣೆಯಲ್ಲಿ 1 ಸ್ಥಾನಗಳನ್ನು ಗೆಲ್ಲಿಕ್ಕಾಗದ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಪಾರ್ಟಿ ಗೆದ್ದಾಗ, ನರೇಂದ್ರ ಮೋದಿ ಅವರು ಗೆದ್ದಾಗ ಅವ್ರು ನರೇಂದ್ರ ಮೋದಿ ಅಂತ ಹೇಳ್ಕೊಂಡ್ರು. ಹೌದು, ನೀವು ರಾಹುಲ್ ಗಾಂಧಿ ಅವರು ಸೋಲು ಅಂತ ಹೇಳ್ಕೊಳ್ಳಿಲ್ಲ. ಅಲ್ಲಲ್ಲ, ಸಾಮೂಹಿಕ ನಾಯಕತ್ವಕ್ಕಾದಂತ ಸೋಲು ಅಂತ ಹೇಳ್ಕೊಂಡ್ರಿ, ಅಥವಾ ನರೇಂದ್ರ ಮೋದಿ ಆದಂತ ಗೆಲುವು ಅಂತ ಹೇಳ್ಕೊಂಡ್ರಿ. ಮತ್ತೆ ಇಲ್ಲಿ ಹೇಗೆ ನರೇಂದ್ರ ಮೋದಿ ಅವರು ಜವಾಬ್ದಾರಿ ಆಗ್ತಾರೆ? ಈಗ ಮತ್ತೆ ಯಾರು? ನಾನು ಅದನ್ನ ಹೇಳ್ತಾ ಇದ್ದೇನೆ, ಬಿಹಾರ ಚುನಾವಣೆಗೆ ಈ ರಾಷ್ಟ್ರದ ಇತಿಹಾಸದಲ್ಲಿ ಯಾವಾಗ್ಲೂ ಓರ್ವ ಪ್ರಧಾನ ಮಂತ್ರಿಗಳು ಒಂದು ರಾಜ್ಯದ ನಾನು ಹೇಳ್ತಾ ಇದ್ದೇನೆ ನಾನಿನ್ನು ಹೇಳ್ತಾ ಇದ್ದೇನೆ, ಒಂದು ರಾಜ್ಯದ ಚುನಾವಣೆಗೆ 30 ಬಾರಿ ಇವತ್ತು ಬಿಹಾರಕ್ಕೆ ಪ್ರಧಾನಮಂತ್ರಿಗಳು ಹೋದಂತ ಇತಿಹಾಸ ಇದು. ಯಾವುದೇ ಎಲೆಕ್ಷನ್ ಅಲ್ಲಿ, ಹರಿಯಾಣದ ಎಲೆಕ್ಷನ್ ಅಲ್ಲಿ ರಾಹುಲ್ ಗಾಂಧಿ ಅವರು ಕಡಿಮೆ ಓಡಾಡಿದ್ದಾರಾ? ನಾನು ಹೇಳ್ತಾ ಇದ್ದೇನೆ 30 ಬಾರಿ ಬಿಹಾರಕ್ಕೆ ಹೋಗಿದ್ದಾರೆ ಅಂತ ಹೇಳಿ ನಿಮಗೆ ಲೆಕ್ಕಾಚಾರ ಕೊಡ್ತಾ ಇದ್ದೇನೆ. ಓರ್ವ ದೇಶದ ಪ್ರಧಾನಮಂತ್ರಿ ಒಂದು ರಾಜ್ಯದ ಚುನಾವಣೆಗೆ 30 ಬಾರಿ ಹೋದಂಥದ್ದು ಇತಿಹಾಸದಲ್ಲಿಲ್ಲ.
ಆಗಿರುವಾಗ ಇವರ ಎಲ್ಲ ಪ್ರಯತ್ನಗಳು ಅಲ್ಲಿ ಅಂದ್ರೆ ಸೋಲನ್ನ ನರೇಂದ್ರ ಮೋದಿ ಅವರ ತಲೆಗೆ ಕಟ್ಟೋದು ಸರಿ ಅಂತ ಖಂಡಿತವಾಗಿ ಅನ್ಸುತ್ತೆ ನರೇಂದ್ರ ಮೋದಿ ಮತ್ತು ಬಿಜೆಪಿಯ ಸೋಲು ಇದು ಅಂತೇಳಿ ನಾವು ಒಪ್ಪಿಕೊಳ್ಳಲೇಬೇಕಾಗಿದೆ. ಸೋಲು ಅಂತ ನಿಮ್ಮ ನಾಯಕರು ಹೇಳ್ತಾ ಇಲ್ಲ, ನಿಮ್ಮ ನಾಯಕರು ಹೇಳ್ತಾ ಇರುವಂತದ್ದು ನರೇಂದ್ರ ಮೋದಿ ಈಗ ಬಿಜೆಪಿ ಇಲ್ಲ, ಈಗ ನರೇಂದ್ರ ಮೋದಿ ಮಾತ್ರ ಇರುವಂತದ್ದು ಈ ದೇಶದಲ್ಲಿ. ನಾನು ಅನೇಕ ಬಾರಿ ಹೇಳಿದ್ದೇನೆ, ಇಲ್ಲಿ ಈಗ ಬಿಜೆಪಿ ಇಲ್ಲ, ನರೇಂದ್ರ ಮೋದಿ, ಅಡ್ವಾಣಿ ಇಲ್ಲ, ವಾಜಪೇಯಿ ಇಲ್ಲ, ಯಾರೂ ಇಲ್ಲ. ಈಗ ಅಲ್ಲಲ್ಲ, ನಾನು ಅವತ್ತು ಸಹ ಹೇಳಿದ್ದೇನೆ, ಈ ಮಾತನ್ನು ಹೇಳಿದ್ದೇನೆ. ಈಗ ನಾವು ಎಲ್ಲರೂ ಮಾತಾಡೋದು ಎಲ್ಲ ಮಾಧ್ಯಮದಲ್ಲಿ ಬರುವಂತದ್ದು ನರೇಂದ್ರ ಮೋದಿ ಮಾತ್ರ. ಬಿಜೆಪಿ ಇಲ್ಲಿ ನಶಿಸಿ ಹೋಗಿದೆ, ಬಿಜೆಪಿ ಇಲ್ಲ. ಈಗ ನರೇಂದ್ರ ಮೋದಿ ಎಷ್ಟು ದಿವಸ ಇರ್ತಾರ ಅಷ್ಟು ದಿವಸ ಅಂತ ಹೇಳುವ ಮಾತುಗಳು ಇರುವಾಗ, ಇವತ್ತು ಬಿಹಾರದಲ್ಲೂ ಸಮೇತ 30 ಬಾರಿ ನರೇಂದ್ರ ಮೋದಿ ಅವರು ಹೋಗಿ ಭಾಷಣ ಮಾಡಿದ್ದು, ವಿಭಿನ್ನ ಶೈಲಿಯ ಭಾಷಣಗಳನ್ನೆಲ್ಲ ಮಾಡಿದ್ರು. ಆದ್ರೆ ಈ ರಾಷ್ಟ್ರದಲ್ಲೇ ಒಂದು ದೊಡ್ಡ ಬದಲಾವಣೆ ಇವತ್ತು ಬಿಹಾರದ ಮೂಲಕ ಖಂಡಿತವಾಗಿ ಬಿಜೆಪಿ, ನಾನು ಹೇಳ್ತಾ ಇದ್ದೇನೆ, ಖಂಡಿತವಾಗಿ ಇವತ್ತು ನರೇಂದ್ರ ಮೋದಿ ಅವರ ಸೋಲು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬ್ರ್ಯಾಂಡ್ ಮೋದಿ ಸೋಲನ್ನ ಕಂಡಿದೆ ಅಂದ್ರೆ ಜನಪ್ರಿಯತೆ ಕಡಿಮೆ ಆಗ್ತಾ ಇದೆ, ನರೇಂದ್ರ ಮೋದಿ ಅವರ ಮೇಲೆ ಜನ ಇಟ್ಟಂತ ಭರವಸೆ ಕುಸಿತಾ ಇದೆ. ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳಿಗೂ ಕಾರ್ಯಕರ್ತರುಗಳಿಗೂ ಕಾಮಲೆ ಕಣ್ಣಿನಿಂದ ನೋಡುವಂಥದ್ದೇ ಇದು ಏನು ಅವರ ರೂಢಿತನ. ಯಾಕೆ ಅಂತ ಹೇಳಿದರೆ, ಅವರಲ್ಲಿ ಈ ಮನೆತನ ರಾಜಕಾರಣವನ್ನು ಬಿಟ್ಟು ಬೇರೆ ನಾಯಕತ್ವವನ್ನು ಅವರು ನೋಡಿರುವಂಥ ಇತಿಹಾಸವೇ ಇಲ್ಲ. ಯಾಕಂದರೆ ಆ ಗಾಂಧಿ ಮನೆತನದವರು ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ಮತ್ತು ಮುಂದೆ ರಾಹುಲ್ ಗಾಂಧಿ, ಮತ್ತಿನ್ಯಾವ ಗಾಂಧಿಗಳ ಗೊತ್ತಿಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿ ಇದಕ್ಕಿಂತ ತುಂಬ ವಿಭಿನ್ನ ಅನ್ನುವಂಥದ್ದು ನನ್ನ ಸ್ನೇಹಿತರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲಿ ನರೇಂದ್ರ ಮೋದಿ ಅವರು 30 ಸಲ ಒಂದು ರಾಜ್ಯಕ್ಕೆ ಹೋಗಿ ಮತ ಭಿಕ್ಷೆಯನ್ನ ಕೇಳಿದ್ರು, ಜನ ಕೊಡಲಿಲ್ಲ ಓಟು. 30 ಸಲ ಪ್ರಧಾನಮಂತ್ರಿಗಳು ಹೋಗಿ ಭಾಷಣ ಮಾಡಿದ್ರು, ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿದ್ರು. ಜನ ನಂಬುತ್ತಾ ಇಲ್ಲ ನಿಮ್ಮನ್ನ. ರಾಜಕೀಯ ತಂತ್ರಗಾರಿಕೆಯಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿದ್ದೇವೆ. ಇದನ್ನೇನು ಕಾಂಗ್ರೆಸ್ನವರು ಮಾಡಲಿಲ್ಲ ಅಲ್ಲ, ನಂಬಿಕೆ ಅಲ್ಲ. ಇಲ್ಲಿ ಕೇಳಿ, ಕಾಂಗ್ರೆಸ್ನ ಕೈ ಮೇಲಾಗಿರುವಂತದ್ದು ಏನಿಲ್ಲ ಇದರಲ್ಲಿ. ನಮಗೆ ಹಿನ್ನೆಲೆ ಆಗಿರುವಂತದ್ದು ಏನಿಲ್ಲ. ಇಲ್ಲಿ ಈ ಅತೃಪ್ತ ಆತ್ಮಗಳು 3 ಒಟ್ಟಾದ ಕಾರಣ ಆ ಪೊಲರೈಸೇಷನ್ ಆಫ್ ವೋಟ್ಸ್ ಬಿಲೀವ್ ಮಾಡಿದ್ರು ಅನ್ನುವಂಥದ್ದು ಸತ್ಯ ಅಲ್ವಾ? ಒಂದು ನಿಮಿಷ, ಈ ಒಂದು ನಮಗೆ ಪೂರ್ಣ ಪ್ರಮಾಣದಲ್ಲಿ ಮತ ಯಾವುದಕ್ಕೆ ಬಾರದ ಹಿಂದೆ ಏನೇನು ವರ್ಕ್ ಮಾಡಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಈಗ ನಮಗೆ ಯಾವ ಪರ್ಸೆಂಟೇಜ್ ಆಫ್ ವೋಟ್ ಶೇರ್ ಮೊದಲು ಸಿಕ್ಕಿದೆ? ವಿಕಾಸ್ ಅವರೇ, ತಾವು ಈಗ ಹೇಳ್ಬೋದು ನರೇಂದ್ರ ಮೋದಿ ಅವರು ಕಾರಣ ಅಲ್ಲ, ಅಥವಾ ನರೇಂದ್ರ ಮೋದಿ ಅವರೇ ಇದಕ್ಕೆ ರೆಸ್ಪಾನ್ಸಿಬಲ್ ಆಗೋದಿಲ್ಲ ಅನ್ನುವಂಥದ್ದು. ನಿಮ್ಮ ಮಿತ್ರ ಪಕ್ಷ ಶಿವಸೇನೆ ಹೇಳ್ತಾ ಇದೆ ನರೇಂದ್ರ ಮೋದಿ ಅವರು ತಿದ್ದುಕೊಳ್ಬೇಕು, ಅಥವಾ ನಿಮ್ಮ ಶತ್ರುಘ್ನ ಸಿನ್ಹಾ ಹೇಳ್ತಾ ಇದ್ದಾರೆ ಪರೋಕ್ಷವಾಗಿ ನರೇಂದ್ರ ಮೋದಿ ಅವರ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅನಿಸ್ತಾ ಇಲ್ವಾ ನಿಮಗೆ ನರೇಂದ್ರ ಮೋದಿ ಅವರ ಬ್ರ್ಯಾಂಡ್ ಇಮೇಜ್ ಏನಿತ್ತು ಒಂದು ಕಾಲದಲ್ಲಿ ಅದು ಕಡಿಮೆ ಆಗ್ತಾ ಬರ್ತಾ ಉಂಟು? 100% ನಿಮಗೆ ಬಿಹಾರದ ನೀವು ಬೇರೆ ಇವತ್ತು ನಾವು ಯಾವತ್ತೂ ತಲೆ ಎತ್ತದಂತಹ ಕೇರಳದಲ್ಲಿ ಇವತ್ತು ನಾವು ಬರ್ತಾ ಇದ್ದೇವೆ. ಮಾವೋವಾದಿಗಳ ಅಟ್ಟಹಾಸ ಇರುವಂತಹ, ಉಗ್ರವಾದಿಗಳ ಅಟ್ಟಹಾಸ ಇರುವಂತಹ ಅಸ್ಸಾಂ ರಾಜ್ಯಗಳಲ್ಲಿ ಇವತ್ತು ಬಿಜೆಪಿ ಬರ್ತಾ ಇದೆ. ಈಗ ಅವರು ಬರ್ತಾ ಇರುವಂತದ್ದು, ಅವರು ಇವತ್ತು ಕಾಂಗ್ರೆಸ್ಸಿಗೆ ಭವಿಷ್ಯ ಇಲ್ಲ ಅಂತ ಮನದಂಡು ಅವರು ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ಕೊಟ್ಟು ಅವರು ಬರ್ತಾ ಇದ್ದಾರೆ. ನಾವು ಬರುವವರಿಗೆ ನಾವೇನ್ ಬೇಡ ಅಂತ ಹೇಳಲಿಕ್ಕಿಲ್ಲ ಅಲ್ಲ. ಸೊ ಇದು ಈ ರೀತಿಯ ವಿಚಾರಗಳನ್ನು ನೀವು ಗಮನಿಸಿದ್ರೆ ಬಿಹಾರದ ಆಕಾಶದಲ್ಲಿ ಹಾರಾಡುವಂತ ಪ್ರಧಾನಮಂತ್ರಿಯವರ ಅಸಲಿಯತ್ತು ಬಯಲಾಗ್ತಾ ಇದೆ ಅನ್ನುವಂಥದ್ದು ವಿರೋಧ ಪಕ್ಷದವರು ಮಾಡ್ತಾ ಇರುವಂತಹ ಆರೋಪ. ಅವರ ಆರೋಪ ಮಾಡ್ಲಿಕ್ಕೆ ಅವರು ಸ್ವತಂತ್ರರು, ಆದ್ರೆ ಆರೋಪದ ಸತ್ಯಾಸತ್ಯತೆಗಳನ್ನು ಜನರಿಗೆ ಗೊತ್ತಿರ್ತದೆ. ಡಿಸ್ಕಷನ್ ಅಲ್ಲಿ ಕೂತಿದ್ರು, ಅವ್ರು ಎಷ್ಟು ದೇಶ ತಿರುಗಿದ್ರು ಪ್ರಧಾನಮಂತ್ರಿಗಳು, ಯಾವ ಫಾರಿನ್ ಕಂಟ್ರಿಗೆ ಹೋದ್ರು ಅನ್ನುವಂಥದ್ದು. ಆಗ ವಿಕಾಸ್ ಅವರು ಹೇಳಿದ್ರು ಇದೆಲ್ಲ ಜನ ನೋಡ್ತಾ ಇದ್ದಾರೆ, ಜನ ಅಭಿವೃದ್ಧಿಯನ್ನು ಬಯಸ್ತಾ ಇದ್ದಾರೆ, ಜನ ವೋಟ್ ಹಾಕ್ತಾರೆ. ಬಿಹಾರದಲ್ಲಿ ಏನಾಯ್ತು ಅನ್ನುವಂಥದ್ದು ಪ್ರಶ್ನೆ. ಈಗ ಬಿಹಾರದಲ್ಲಿ ನಮಗೆ ಪರ್ಸೆಂಟೇಜ್ ಆಫ್ ವೋಟ್ ಅಲ್ಲಿ ಕಡಿಮೆ ಆಗ್ಲಿಲ್ಲ ನಕ್ಷತ್ರ, ನಾನು ಅದನ್ನು ಹೇಳ್ತಾ ಇರುವಂತದ್ದು. ನಿಮಗೆ ಈ ಪೊಲರೈಸೇಷನ್ ಆಫ್ ವೋಟ್ಸು ಮತ್ತೆ ಅದ್ರ ಹಿಂದ್ಗಡೆ ಇರುವಂತಹ ಕಾರಣಗಳು ಹಲವಾರದ್ರಿಂದ ಈ ಒಂದು ಕಡೆಗೆ ಅದು ಬಂದಿರುವಂಥದ್ದು ಬಂದಿದೆ. ಮತ್ತೆ JDU ಕೂಡ ಭಾರತೀಯ ಜನತಾ ಪಾರ್ಟಿ ಒಟ್ಟಿಗೆ ಇದ್ದಂಥದ್ದೇ ಪಕ್ಷ. NDA ನಾವು ನಿತೀಶ್ ಕುಮಾರ್ ವಾಜಪೇಯಿ ಅವರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಂಥವರು. ಹೇಳಿ, ಬಿಜೆಪಿಯಲ್ಲಿ ರಾಜ್ಯ ನಾಯಕತ್ವವನ್ನು ಬೆಳೆಸದೇ ಇರುವಂತದ್ದು ಪ್ರಾಬ್ಲಮ್. ಮಹಾರಾಷ್ಟ್ರದಲ್ಲಿ ವರ್ಕೌಟ್ ಆಯ್ತು ನರೇಂದ್ರ ಮೋದಿ ಅಂತ ಹೇಳ್ಕೊಂಡು ತಿರುಗಿದ್ರಿ, ಹರಿಯಾಣದಲ್ಲಿ ವರ್ಕೌಟ್ ಆಯ್ತು, ಬಿಹಾರದಲ್ಲಿ ಸುಶೀಲ್ ಮೋದಿ ಅಂತ ಲೀಡರ್ ಇದ್ರೂ ಕೂಡ ನೀವು ತಂದದ್ದು ನರೇಂದ್ರ ಮೋದಿ ಅವರನ್ನೇ ನೆಚ್ಚಿಕೊಂಡ್ರಿ, ನರೇಂದ್ರ ಮೋದಿ ಅವರದೇ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ರಿ. ಬ್ರ್ಯಾಂಡ್ ನೋಡಿ, ಅದು ಅದನ್ನು ಪ್ರಮೋಟ್ ಮಾಡಿದಂಥದ್ದು ಉಳಿದ ಪಕ್ಷದವರು. ಇವತ್ತು ಒಂದು ರಾಜಕಾರಣ ತಲೆ ಕೊಡೋದಕ್ಕೆ ಕಿರಣ್ ಬೇಡಿ ಇದ್ರು, ಅವರ ಕಾರಣಕ್ಕಾಗಿ ಸೋತರು. ಈಗ ನೋಡಿ, ಇವತ್ತು ದೆಹಲಿಯ ಫಲಿತಾಂಶದ ವಿವರಗಳನ್ನು ನೀವು ತೆಗೆದುಕೊಳ್ಳಿ, ಬಿಹಾರ ತೆಗೆದುಕೊಳ್ಳಿ, ಇದರಲ್ಲಿ
ಬಿಜೆಪಿಗೆ ಹಿನ್ನಡೆ ಆಗಿಲ್ಲ ವೋಟ್ ಶೇರ್ನ ಪ್ರಕಾರ ಬೇರೆ ಬೇರೆ ಇದರಿಂದ ನಮಗೆ ಮ್ಯಾಜಿಕ್ ಫಿಗರ್ ಸಿಗ್ಲಿಲ್ಲ, ಅದನ್ನು ನಾವು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ತೇವೆ. ಆದ್ರೆ ಚುನಾವಣಾ ರಾಜಕೀಯದಲ್ಲಿ ಮ್ಯಾಜಿಕ್ ಫಿಗರ್ ನಾವು ಅದನ್ನು ಒಪ್ಪಿಕೊಂಡಿದ್ದೇವೆ. ಅದನ್ನು ತಿದ್ದುಪಡಿ ಮಾಡಿಕೊಳ್ಳಿಕ್ಕೆ ಏನ್ ಮಾಡ್ಬೇಕೋ ಅದನ್ನು ನಾವು ಮಾಡ್ತೇವೆ. ಆದ್ರೆ ಇದರಲ್ಲಿ ನೀವು ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ಕಾಂಗ್ರೆಸ್ ಎಲ್ಲಿಂದ ಎಲ್ಲಿಗೆ ಬಂದು ತಲುಪಿದೆ ಅನ್ನುವಂಥದ್ದು. ಬಿಜೆಪಿ ಎರಡೂ ರಾಜ್ಯದ ಚುನಾವಣೆ ಫಲಿತಾಂಶಗಳನ್ನು ನೋಡಿದಾಗ ಬಿಜೆಪಿ ತೇರ್ಗಡೆ ಹೊಂದಿದೆ, ಬಿಜೆಪಿ ಕೆಳಗಡೆ ಬರಲೇ ಇಲ್ಲ. ಕಾಂಗ್ರೆಸ್ನ ಸ್ಥಿತಿಗತಿ ಏನು? ಇವತ್ತು ಕಣ್ಣಿಗೆ ಕಾಣದ ಪರಿಸ್ಥಿತಿಯಲ್ಲಿ 15 ವರ್ಷಗಳಿಂದ ಆಳಿದಂತಹ ದೆಹಲಿಯಲ್ಲಿದ್ದಾರೆ. ಬಿಹಾರದಲ್ಲಿ ಕಾಂಗ್ರೆಸ್ ಅಧಿಪತನಕ್ಕೆ ಬಂದಿದೆ. ಇದನ್ನು ನೀವು ಅವರನ್ನು ಕೇಳಬೇಕು. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಹೇಮನಾಥ್ ಶೆಟ್ರೆ, ಒಂದು ಈಗಾಗಲೇ ವಿಕಾಸ್ ಅವರು ಅದನ್ನು ಪ್ರಸ್ತಾಪ ಮಾಡಿದರು. ರಾಷ್ಟ್ರೀಯ ಪಕ್ಷವಾಗಿ ಕಾಂಗ್ರೆಸ್ ಅಧಪತನದ ಅಂಚಿನಲ್ಲಿ ಬಂದು ನಿಲ್ತಾ ಇದೆ ಅಂತ ಅನಿಸೋದಿಲ್ವಾ? ಒಂದು ರಾಷ್ಟ್ರೀಯ ಪಕ್ಷವಾಗಿ ಯಾರದೋ ಗೆಲುವಿಗೆ ನೀವು ಸೆಲೆಬ್ರೇಟ್ ಮಾಡಿದ ರೀತಿಯಲ್ಲಿ ಇಲ್ವಾ ಇದು? ನೋಡಿ, ಒಂದು ಸಂದರ್ಭದಲ್ಲಿ 2014ರ ಚುನಾವಣೆಯಲ್ಲಿ ಈ ದೇಶದಲ್ಲಿ ನಾವು 44 ಸ್ಥಾನಗಳನ್ನು ಗೆಲ್ಲುವಂತ ಪರಿಸ್ಥಿತಿಗೆ ಬಂದು ಮುಟ್ಟಿದೆ. ಆಗಿರುವಾಗ ಕಾಂಗ್ರೆಸ್ ಒಂದು ರೀತಿಯಾದ ಡೆವಲಪ್ಮೆಂಟ್ ಏನಾಯ್ತು ಅಲ್ಲ, ನಾನು ಅದನ್ನೇ ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತೇಳಿ 2014ರಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದ ಇಡೀ ಜನರನ್ನು ಮೋಸಗೊಳಿಸುವಂತ ಸುಳ್ಳು ಹೇಳುವುದರ ಮೂಲಕ ಅಧಿಕಾರಕ್ಕೆ ಬಂದದ್ದು ಮಾತ್ರ ಅಲ್ಲ, ಅಲ್ಲಿ ನರೇಂದ್ರ ಮೋದಿ ಏನೋ ಒಂದು ರೀತಿಯ ಈ ಪ್ರಪಂಚದಲ್ಲೇ ಒಂದು ಬದಲಾವಣೆ ಅಂದ್ರೆ ಭಾರತವನ್ನು ಆ ಮಾತಿನಿಂದ ಆ ವ್ಯವಸ್ಥೆಯಿಂದ ಈ ದೇಶದ ಜನ ಮೋಸ ಹೋಗಿದ್ದಾರೆ. ನರೇಂದ್ರ ಮೋದಿ ಅವರ ಮೇಲೆ ವಿಶ್ವಾಸ, ನಿಮ್ಮ ದೇಶದ ಮೇಲಿನ ಕಾಳಜಿಯನ್ನು ನಾನು ಒಪ್ತೇನೆ. ನಾನು ಹೇಳ್ತಾ ಇರೋದು ದೇಶದ ಮೇಲಿನ ಕಾಳಜಿ ಅಲ್ಲ, ದೇಶದ ಜನರನ್ನು ನರೇಂದ್ರ ಮೋದಿ ಅವರು ಮೋಸಗೊಳಿಸಿದ್ದಾರೆ. ಈಗ ಕಳೆದ ಒಂದು ಪಾರ್ಟಿ ಅವಸ್ಥೆ ಏನು? ನಮ್ಮ ಪಾರ್ಟಿ ನೋಡಿ 2014ರ ಚುನಾವಣೆಯಲ್ಲಿ ಪುನಃ ಮಹಾರಾಷ್ಟ್ರದಲ್ಲಿ ಸೋತ್ರಿ, ಹರಿಯಾಣದಲ್ಲಿ ಸೋತ್ರಿ, ಜಮ್ಮುವಲ್ಲಿ ಸೋತ್ರಿ, ಇವತ್ತು ಬಿಹಾರದಲ್ಲಿ ಜೆಡಿಯು ಮತ್ತು ಆರ್ಜೆಡಿ ಗೆದ್ದಾಗ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅಲ್ಲ, ಸೆಲೆಬ್ರೇಟ್ ನಾವು ಒಬ್ಬೊಂದು ಪಾರ್ಟಿಯಾಗಿ ಭವಿಷ್ಯವನ್ನು ಅರಸಬೇಕಾದಂತ ಪಾರ್ಟಿಯಾಗಿ ಒಳ್ಳೆ ಬೆಳವಣಿಗೆ ಅಂತ ಅನಿಸುತ್ತಾ ನಿಮಗೆ? ಈಗ ನರೇಂದ್ರ ಮೋದಿ ಅವರೇ ಈ ದೇಶದಲ್ಲಿ ಒಮ್ಮೆ ಕಾಂಗ್ರೆಸ್ ಅನ್ನು ಈ ರೀತಿಯ ಪರಿಸ್ಥಿತಿಗೆ ಮುಟ್ಟಿಸಿದ್ರು, ಇನ್ನೊಮ್ಮೆ ಇದೇ ಪರಿಸ್ಥಿತಿಗೆ ನರೇಂದ್ರ ಮೋದಿ ಅವರು ಮತ್ತು ಬಿಜೆಪಿ ಹೋಗ್ತದೆ ಅಂತ ಹೇಳುವುದನ್ನು ಈಗ ನಿಮಗೆ ಪ್ರಾಮಾಣಿಕವಾಗಿ ಹೇಳಿ, ನಿಮಗೆ ಅನಿಸ್ತಾ ಇಲ್ವಾ ಪ್ರಾದೇಶಿಕ ಪಕ್ಷಗಳನ್ನು ನೀವು ಬೆಳೆಸ್ತಾ ಇದ್ದೀರಿ? ಖಂಡಿತ ಬಿಹಾರದ ಮಟ್ಟಿಗೆ ನಾನು ಅದನ್ನು ಒಪ್ಪುವುದೇ ಇಲ್ಲ. ಬಿಹಾರದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಇದ್ದು ಇವತ್ತು ಪ್ರಾದೇಶಿಕ ಪಕ್ಷಗಳಿಗೆ ಬಿಟ್ಟು ಕೊಟ್ಟದ್ದಲ್ಲ. ಇವತ್ತು ಆ ರಾಜ್ಯದ ಪರಿಸ್ಥಿತಿಗೆ ಚುನಾವಣೆಯ ಫಲಿತಾಂಶ ಬಂದ ನಂತರ ನಿಮ್ಮ ನಾಯಕರು ಹೇಳ್ತಾ ಇದ್ದಾರೆ, ಮುಂದಿನ ಚುನಾವಣೆಗಳಿಗೆ ಇದನ್ನ ಮುಂದುವರಿಸಿಕೊಂಡು ಹೋಗ್ತೇವೆ, ನಾವು ಹೋಗ್ತೇವೆ ಖಂಡಿತವಾಗಿ. ಬಿಜೆಪಿಯ ಖಂಡಿತ ಇದು ನೋಡಿ, ಆ ರಾಜ್ಯಕ್ಕೆ ಸೀಮಿತವಾದಂತ ವಿಚಾರಗಳಲ್ಲಿ ನಾವು ಆ ರಾಜ್ಯಕ್ಕೆ ಯಾವ ಪರಿಸ್ಥಿತಿ ಇದೆ ಅಲ್ಲಿ ಹೊಂದಿಕೊಂಡು ಹೋಗುವಂತ ಅನಿವಾರ್ಯತೆ ಇವತ್ತಿದೆ. ದೇಶದ ಪಾರ್ಟಿಯ ಭವಿಷ್ಯ ಏನು? ನಾವು ಮೊದಲಾಗಿ ನಮ್ಮ ದೇಶದ ಕಾಂಗ್ರೆಸ್ ಅನ್ನು ನಿರ್ನಾಮ ಮಾಡಬೇಕು ಅಂತ ತಿರುಗಾಡ್ತಾ ಇದ್ದಾರೆ. ಅದೇ ದಾರಿಯಲ್ಲಿ ನಾವು ಬಿಜೆಪಿಯನ್ನು ನಿರ್ನಾಮ ಮಾಡ್ಲಿಕ್ಕೆ ಹೊರಟಿದ್ದೇವೆ. ನಮ್ಮ ಒಂದೇ ಒಂದು ಸೂತ್ರ, ಬಿಜೆಪಿ ದೇಶದಲ್ಲಿ ಇರಬಾರ್ದು ಅಂತ ಓಟು ಆಚೆ ಈಚೆ ಆಗ್ಲಿಲ್ಲ, ಒಟ್ಟು ಸೇರಿದ್ದಿರಬಹುದು ನೋಡಿ, ಅವರ ಒಂದು ಓಟು ಆಚೆ ಈಚೆ ಆಗ್ಲಿಲ್ಲ. ಅಲ್ಲ, ಯಾಕೆ ಲೆಕ್ಕಾಚಾರವೇ ನಮ್ಮ ಮುಂದೆ ಇರುವಾಗ ಇವತ್ತು ಬಿಹಾರದಲ್ಲಿ ಈ ಪರಿಸ್ಥಿತಿ ಆದಾಗ ನಾನು ಈಗಾಗಲೇ ಹೇಳಿದಂತೆ ಅಡಿಗೆ ಬಿದ್ರು ಮೂಗು ಮೇಲೆ ಅಂತ ಹೇಳಿದ ಪರಿಸ್ಥಿತಿಯಲ್ಲಿ ಬಿಜೆಪಿ ಅವರು ಮಾತಾಡ್ತಾ ಇದ್ದಾರೆ. ಇವತ್ತೆಲ್ಲ ಈ ರೀತಿಯ ನೀವು ದೇಶದ ಜನಕ್ಕೆ ಒಂದು ಸಂದೇಶವನ್ನ ರವಾನಿಸ್ತಾ ಇದ್ದೀರಿ, ಏನು? ನಮಗೆ ಸ್ವಾವಲಂಬಿಯಾಗಿ ನಿಂತು ಗೆಲ್ಲೋದಕ್ಕೆ ಶಕ್ತಿಯೇ ಇಲ್ಲ ನಮ್ಮಿಂದ. ನಾವು ನೋಡಿ ಸ್ವಾವಲಂಬಿಗಳಾಗಿ ಖಂಡಿತವಾಗಿಲ್ಲ. ಸ್ವಾವಲಂಬಿಗಳಾಗಿ ಈ ದೇಶದಲ್ಲಿ ಇಂದಿರಾ ಗಾಂಧಿ ಅವರು 400ಕ್ಕಿಂತ ಮೇಲೆ ಸ್ಥಾನಗಳನ್ನು ಗೆದ್ದಂತ ನಾವು ನೋಡಿ, ಕಾಲ ಬದಲಾಗಿದೆ, ಬದಲಾಗ್ತಾ ಇದೆ. ಇವತ್ತು ಈ ದೇಶದಲ್ಲಿ ನಾವು ಅಧಪತನಕ್ಕೆ ಹೋಗ್ತಾ ಇದ್ದೇವೆ. ನಮಗೆ ಇಂಡಿವಿಜುವಲ್ ಆಗಿ ಕಂಟೆಸ್ಟ್ ಮಾಡುವಂತ ಕೆಪಾಸಿಟಿ ಇಲ್ಲ. ಹೋಗುವ ವ್ಯವಸ್ಥೆಯನ್ನು ಬಿಜೆಪಿಯ ಈ ತಂತ್ರಗಾರಿಕೆಗಳು ಮಾಡ್ತಾ ಇದೆ. ಈ ದೇಶದನ್ನು ಜನರ ಭಾವನೆಗಳನ್ನು ಒಬ್ಬ ಪ್ರಾಮಾಣಿಕ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಿಮ್ಮ ಪಾರ್ಟಿ ಅಧಪತನಕ್ಕೆ ಬರ್ತಾ ಇದೆ ಅನ್ನೋದನ್ನು ಒಪ್ಪಿಕೊಳ್ಬೇಕು. ನೋಡಿ, ಅಧಪತನಕ್ಕೆ ಬಂದದ್ದು ಒಂದು ರೀತಿಯ ಮೋಸದಿಂದ ಬಂದಂತ ಪರಿಸ್ಥಿತಿಯಲ್ಲಿ ಇವತ್ತು ಪುನಃ ಅಭಿವೃದ್ಧಿ ಹೊಂದುವ ದೃಷ್ಟಿಯಲ್ಲಿ ನೋಡಿ ನಾನು ಅದನ್ನು ಹೇಳ್ತಾ ಇದ್ದೇನೆ. ನರೇಂದ್ರ ಮೋದಿ ಅವರೇ ಸೋತ್ರಿ ಸರ್, 0 ನಿಮಗೆ ದೆಹಲಿಯಲ್ಲಿ. ಬಿಜೆಪಿಗೆ
ಬಿಜೆಪಿ ಬಿಡಿ ಸರ್, ನಿಮ್ಗೆ ಅವ್ರ ಬಗ್ಗೆ ಯಾಕೆ ಕರಳೆ ಈಗ ನಿಮಗೆ? ದೆಹಲಿಯ ಪರಿಸ್ಥಿತಿಯನ್ನು ಹೇಳುವಾಗ ಬಿಜೆಪಿ ಏನಾಗಿದೆ ಅಲ್ಲಿ ಆಡಳಿತ ಈ ದೇಶದಲ್ಲಿ 280 ಸೊ ನೀವು ಬೆಳ್ಳಿಯ ಹರಿವಾಣದಲ್ಲಿ ಖಂಡಿತವಾಗಿ ಇಲ್ಲ. ಉಳಿದ ಪ್ರಾದೇಶಿಕ ಪಕ್ಷಗಳಿಗೆ ಅಧಿಕಾರ ಕೊಡ್ತಾ ಇದ್ದೀರಿ. ಅಲ್ಲ, ಖಂಡಿತವಾಗಿ ತಗೊಳ್ಳಿ ಅಂತ. ಅದಲ್ಲ ನಾವು ಖಂಡಿತವಾಗಿ ಅಂತ ಪರಿಸ್ಥಿತಿಗಳು ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತ ಮಾಡ್ತಾ ಇಲ್ವಾ? ನೋಡಿ, ಕರ್ನಾಟಕದಲ್ಲಿ ಆಡಳಿತ ಇದೆ, ಇವತ್ತು 3ನೇ ಸ್ಥಾನದಲ್ಲಿದೆ ದೇಶದಲ್ಲಿ ಒಳ್ಳೆಯ ಆಡಳಿತ ಅಂತ ಹೇಳಿ. ಆಗಿರುವಾಗ ಹೇಮನಾಥ್ ಶೆಟ್ಟರ್ ಮಾತು ಹೇಗಿದೆ ಅಂತ ಹೇಳಿದ್ರೆ, ಇವರು ದೆಹಲಿಯಲ್ಲಿ ಹೇಳಿದ್ರು, ದೆಹಲಿಯ ಚುನಾವಣಾ ಫಲಿತಾಂಶದಲ್ಲೂ ಕೂಡ ಬಿಜೆಪಿಗೆ 1% ಓಟ್ ಕೂಡ ಕಡಿಮೆ ಆಗಲಿಲ್ಲ. ನಮಗೆ ನೋಡಿ, ನಾನು ಅದನ್ನೇ ಮತ್ತೆ ಮತ್ತೆ ಹೇಳ್ತಾ ಇರೋದು, ಮ್ಯಾಜಿಕ್ ಫಿಗರ್ ಬಾರದೆ ನಮಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಆಗಲಿಲ್ಲ, ನಾವು ಅದನ್ನು ಒಪ್ಪಿಕೊಳ್ತೇವೆ. ಪರ್ಸೆಂಟೇಜ್ ಆಫ್ ವೋಟ್, ಜನ ಯಾವ ಪ್ರಮಾಣದಲ್ಲಿ ಹಿಂದಿನ ಚುನಾವಣೆಗಳಲ್ಲಿ ವೋಟ್ ಹಾಕಿದ್ರೋ ಅದು ನಮಗೆ ಎಲ್ಲೂ ಕೂಡ ಕೊರತೆ ಆಗಲಿಲ್ಲ. ಇದನ್ನೊಂದು ನೀವು ಗಮನಿಸಬೇಕಾದ ಅಂಶ. ಇವತ್ತು ಕಾಂಗ್ರೆಸ್ ಯಾವ ಹಂತಕ್ಕೆ ಬಂದು ತಲುಪಿದೆ ಅಂತ ಹೇಳಿದರೆ, 400ಕ್ಕೂ ಹೆಚ್ಚು ಸಂಸತ್ ಸದಸ್ಯರು ಇದ್ದಂತಹ ಕಾಂಗ್ರೆಸ್ ಪಕ್ಷ ಇವತ್ತು ಯಾವ ಮಟ್ಟಕ್ಕೆ ಬಂದು ತಲುಪಿದೆ ಅಂತ ಹೇಳಿದರೆ, ಯಾವುದಾದ್ರು ಒಂದು ತ್ರಿಕೋನ ಸರಣಿ ಆಗ್ತಾ ಇದ್ದರೆ, ಯಾವುದೋ 3 ದೇಶದ ತ್ರಿಕೋನ ಸರಣಿ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು ಯಾವ ತಂಡ ಫೈನಲ್ಗೆ ಹೋಗ್ಲಿಕ್ಕೆ ಆಗದೆ ಹೊರಗೆ ಉಳ್ಕೊಂಡಿದ್ದು ಮತ್ತೊಂದು ಫೈನಲ್ನಲ್ಲಿ ಯಾವ ಪ್ರಬಲ ತಂಡವನ್ನು ಸೋಲಬೇಕು ಅಂತ ಗುರಿ ಇಟ್ಕೊಂಡು ಮತ್ತೊಂದು ತಂಡ ಗೆದ್ದಾಗ ಸಂತಸ ಇವರು ಪಟ್ಟಂತೆ ಇವತ್ತು ಕಾಂಗ್ರೆಸ್ನವರ ಸ್ಥಿತಿ ತಲುಪಿದೆ. ಇವತ್ತು ಆ ಸ್ಥಿತಿಗೆ ಕಾಂಗ್ರೆಸ್ ಬಂದಾಗಿದೆ. ಬಹಳಷ್ಟು ಪ್ರಾಮುಖ್ಯವಾದ ಊರುಗೋಲು ಇಲ್ಲದೆ ಬದುಕೋದಕ್ಕೆ ಆಗ್ತಾ ಇಲ್ಲ ದೇಶದಲ್ಲಿ. ನೋಡಿ, ನಾವೀಗ ಜೆಡಿಯು ಆಗಿರ್ಬೋದು, ಆರ್ಜೆಡಿ ಆಗಿರ್ಬೋದು, ಇನ್ನು ಉಳಿದ ಊರುಗಳು ಬಿಹಾರದ ಅವರು ಇಂಡಿವಿಜುವಲ್ ಆಗಿ 282 ಸೀಟ್ ಅವರಿಗೆ ಯಾವ ಊರುಗೋಲು ಇಲ್ಲದಿದ್ರು ಸಂಸತ್ನಲ್ಲಿ ಅವರು ಅಧಿಕಾರ ಮಾಡ್ತಾರೆ. ಅದನ್ನೇ ನಾನು ಹೇಳ್ತಾ ಊರುಗೋಲು ಬೇಕು. ಕೇರಳದಲ್ಲಿ ಊರುಗೋಲು ಬೇಕು, ಬಿಹಾರದಲ್ಲಿ ನೀವು ಊರುಗೋಲಾಗಿದ್ದೀರಿ. ಬಿಹಾರದಲ್ಲಿ ನೋಡಿ, ಜಮ್ಮು ಕಾಶ್ಮೀರದಲ್ಲಿ ಊರುಗೋಲು ಇದ್ರೂ ಪ್ರಾದೇಶಿಕ ಪಕ್ಷಗಳು ಈ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪರಿಸ್ಥಿತಿಯಲ್ಲಿ ಇದೆ. ಆಗಿರುವಾಗ ನಾವೇ ಬೇರೆ ಅಂತ ಹೇಳುವ ವಿಚಾರವನ್ನು ಬಿಡಬೇಕು. ಪ್ರಾದೇಶಿಕ ಪಕ್ಷಗಳನ್ನು ಅವರು ಎದುರು ಹಾಕೊಳ್ತಾ ಇದ್ದಾರೆ. ನಮ್ಮಿಂದ ಏನಾದ್ರು ಮಾಡ್ಲಿಕ್ಕೆ ಆಗತ್ತಾ ಅಂತ ನೋಡ್ತಾ ಇದ್ದಾರೆ. ನಿಮಗೆ ಇವರು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ, ಎಲ್ಲಿ ಮಾಡ್ಲಿಲ್ಲ. ಎಲ್ಲ ರಾಜ್ಯದಲ್ಲಿ ಇವರು ಹೊಂದಾಣಿಕೆ ಮಾಡಿಕೊಂಡಿದ್ರು. ಈಗ ನರೇಂದ್ರ ಮೋದಿ ಕಳೆದುಕೊಳ್ಳಿಲ್ಲ ಅಂತ ಹೇಳ್ತಾರೆ ವಿಕಾಸ್ ಅವರು. ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದ ನಂತರ ನೀವು ನಿಮ್ಮ ಕಳೆದುಕೊಂಡು ಉಳಿದವರ ಜೊತೆ ಹೊಂದಾಣಿಕೆ ನೋಡಿ ಅಂತ ಇದು ಖಂಡಿತವಾಗಿಲ್ಲ. ಈಗ ನಾವು ಕರ್ನಾಟಕದಲ್ಲಿ ಯಾರು ಆಡಳಿತ ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ ಮಾಡ್ತಾ ಇದೆ. ಈ ರಾಜ್ಯದ ಪರಿಸ್ಥಿತಿಗೆ ಕಾಂಗ್ರೆಸ್ ಬಹುಮತವಾದ ಇದೆ, ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇದೆ. ಆದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಸಂಘಟನೆಯ ವಿಚಾರದಲ್ಲಿ ಈ ರೀತಿಯ ಮೈತ್ರಿಗಳಾಗಿರ್ಬೋದು, ಉಳಿದವರ ಜೊತೆಗೆ ಮೈತ್ರಿ ಮಾಡಿಕೊಂಡು ಅವರು ಗೆದ್ದಾಗ ನಾವೇ ಗೆದ್ವಿ ಅಂತ ಪಟಾಕಿ ಹೊಡೆಯುವಂತದ್ದು ಪಕ್ಷ ಸಂಘಟನೆಗೆ ಬೆಟರ್ ಅಂತ ಅನಿಸುತ್ತಾ ನಿಮಗೆ? ಈಗ ನಾನು ಹೇಳ್ತಾ ಇರುವಂತ, ಈಗ ಜೆಡಿಯು ಗೆದ್ದದಕ್ಕೆ ನಿಮ್ಮ ನಾಯಕರು ಪಟಾಕಿ ಹೊಡೆದ್ರು, ಸಿಹಿ ಹಂಚಿದ್ರು. ಇದು ಏನ್ ನಿಮಗೆ ನಿಮ್ಮ ಪಾರ್ಟಿಗೆ ಆಗುವಂತ ಹೆಲ್ಪ್ ಏನಿದ್ರಿಂದ? ಇಡೀ ಸಮೀಕ್ಷೆಯಲ್ಲಿ 4 ಸ್ಥಾನ ಗೆಲ್ತದೆ ಇದ್ದಲ್ಲಿ 27 ಸ್ಥಾನವನ್ನು ಕಾಂಗ್ರೆಸ್ ಅಲ್ಲಿ ಗೆದ್ದಿದೆ ಅಂತ ಆದಾಗ ನಾವು ಮತ್ತೆ ಪಟಾಕಿ ಸಿಡಿಸದೆ ಮತ್ತೇನ್ ಮಾಡ್ಬೇಕಾಗಿದೆ? ನಮಗೆ ಒಳ್ಳೆಯ ಫಲಿತಾಂಶ ಬಂದಿದೆ. ಇವತ್ತು 6% ಅಂತ ನೀವು ಹೇಳಿದ್ರು. 6% ನೀವು 4ರಿಂದ 27ಕ್ಕೆ ಬಂದ್ರೆ ಇನ್ನು ಬಿಹಾರವನ್ನ ಗೆಲ್ಲೋದಕ್ಕೆ ಒಂದು 30-40 ವರ್ಷ ಬೇಕಾಗುತ್ತೆ. ಹಾಗೆಲ್ಲ ಈಗ ಬಿಹಾರವನ್ನು ಗೆಲ್ಬೇಕಾ ಅಲ್ವಾ, ಹೊಂದಾಣಿಕೆ ಮಾಡಿಕೊಳ್ಬೇಕಾ ನಮ್ಮ ಪಕ್ಷಕ್ಕೆ ಬಿಟ್ಟಂತ ವಿಚಾರ. ಅಲ್ಲಿ ನಮಗೆ ಇವತ್ತು ಒಂದು ರೀತಿ ಈ ಪರಿಸ್ಥಿತಿಯಲ್ಲಿ ನೆಕ್ಸ್ಟ್ ಚುನಾವಣೆಯಲ್ಲಾದ್ರೂ ಬರ್ತೇವೆ, ನಿಮಗೆ ಆ ಹೋಪ್ಸ್ ಕೂಡ ಇಟ್ಕೊಳ್ಳುವಾಗಿಲ್ಲ. ಇದಕ್ಕಿಂತ ದುರಂತ ಪರಿಸ್ಥಿತಿಗೆ ಆ ಪಕ್ಷ ಇನ್ನು ಬರ್ತದೆ, ನರೇಂದ್ರ ಮೋದಿ ಅವರು ಬರ್ತಾರೆ ಅಂತ ಹೇಳುವುದಕ್ಕೆ ಇನ್ನು ಬೇರೆ ಉದಾಹರಣೆಗಳಿಲ್ಲ. ಅದನ್ನು ನಾನು ಮುಂದೆ ಹೇಳ್ತಾ ಇದ್ದೇನೆ. ಇವರು ಮುಳುಗುತ್ತಾ ಇರುವ ಪಕ್ಷ ಮತ್ತೊಂದು ಪಕ್ಷ ಕೆಳಗೆ ಬೀಳ್ತದೆ ಅನ್ನುವಂಥದ್ದು ಹಾಸ್ಯಾಸ್ಪದ ಸಂಗತಿ. ಹೇಮನಾಥ್ ಶೆಟ್ಟರಿಗೆ ಇವತ್ತು ಕಾಂಗ್ರೆಸ್ ಯಾವ ಸ್ಥಿತಿ ತಲುಪಿದೆ ಅನ್ನುವಂಥದ್ರ ಬಗ್ಗೆ ಆತ್ಮವಿಮರ್ಶೆ ಮಾಡಿಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಇಡೀ ಕಾಂಗ್ರೆಸ್ ಅಧಿಪತನದಲ್ಲಿ ಇವತ್ತು ಬಂದಾಗಿದೆ. 400 ಚಿಲ್ಲರೆ ಇದ್ದಂಥದ್ದು 44ಕ್ಕೆ ಬಂದಾಗಿದೆ. ಸ್ವತಂತ್ರವಾಗಿ ಇವರು ಕಣಕ್ಕಿಳಿತಾ ಇರುವಂಥ ರಾಜ್ಯಗಳಲ್ಲಿ ಇವರಿಗೆ 3-4 ಸ್ಥಳೀಯವಾದಂಥ ರೀಜನಲ್ ಪಕ್ಷಗಳ ಬೆಂಬಲ ಇವತ್ತು ಬೇಕಾಗಿದೆ. ಕಾಂಗ್ರೆಸ್ ಮುಕ್ತ ಭಾರತ ಅಂತ ನಾವೇನು ಹೇಳ್ತಾ ಇದ್ದೇವೋ ಇವತ್ತು ಆ ಹಂತಕ್ಕೆ ಬಂದಾಗಿದೆ ಅಂತ ನಾನು ಹೇಳ್ತಾ ಇರೋದು. ಮುಂಬರುವಂತ ದಿನಗಳಲ್ಲಿ ನಾನು ಕಾಂಗ್ರೆಸ್ನವರಿಗೆ ನಾಳೆಯ ದಿನ ನೀವು ಹೇಳ್ತಾ ಇದ್ರಿ ನಾವು ಕರ್ನಾಟಕವನ್ನು ಗೆಲ್ತೇವೆ, ಕರ್ನಾಟಕದಲ್ಲಿ ಆಡಳಿತ ವಿರೋಧಿ ಅಲೆ ಇದೆ, ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರು ಅಂತ ಅನ್ಕೊಳ್ಳಿ, ನೀವು ಹುಡುಕೋದಕ್ಕೂ ಸಿಗದಂತ ಪರಿಸ್ಥಿತಿಯಲ್ಲಿ ನಿಮಗೆ ಖಂಡಿತವಾಗಿಯೂ ಇಲ್ಲ. ಇವತ್ತು ಕಾಂಗ್ರೆಸ್ನ ವಿರೋಧಿ ಅಲೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಜೆಡಿಎಸ್ ಆಗ್ಲೂ ನಮಗೆ ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತ ಹೇಳ್ತಾ ಕೂರ್ಬೇಕಾಗತ್ತೆ. ಅವರಿಗೆ ಆಡಳಿತ ಬೇಡ, ಪರ್ಸೆಂಟೇಜ್ ಮಾತ್ರ ಬೇಕು. ಇಲ್ಲಿ ಕೇಳಿ ರಕ್ಷತ್ರೆ, ಇವತ್ತು ಇಂಡಿಪೆಂಡೆಂಟ್ ಆಗಿ ಆಡಳಿತ ನಡೆಸ್ತಾ ಇರುವಂತ ಒಂದು ರಾಜಕೀಯ ಪಕ್ಷ ಪ್ರೀಪೋಲ್ ಅಲಯನ್ಸ್ ಮಾಡಿಕೊಳ್ತದೆ ಅಂತ ಹೇಳಿದ್ರೆ ಯಾರು ವೀಕ್ ಯಾರು ಸ್ಟ್ರಾಂಗ್ ಅಂತ ನೀವು ಕನ್ಸಿಡರ್ ಮಾಡಬೇಕು. ಇವತ್ತು ಬಿಜೆಪಿ 40 ಚಿಲ್ಲರೆ ಸೀಟ್ಗಳಿರುವಂಥದ್ದು,
ಬಿಜೆಪಿ ಸ್ವತಂತ್ರವಾಗಿ ಹೋಗ್ತದೆ. 110 ಸೀಟ್ಗಳಿಗಿಂತಲೂ ಹೆಚ್ಚಿರುವಂಥ ಕಾಂಗ್ರೆಸ್ಸಿಗೆ ಮತ್ತೊಂದು ಪಕ್ಷದ ಸಹಾಯ ಬೇಕು ಅಂತ ಹೇಳಿದ್ರೆ ಯಾರು ಸ್ಟ್ರಾಂಗ್ ಯಾರು ವೀಕ್ ಅಂತ ನೀವು ಕನ್ಸಿಡರ್ ಮಾಡಬೇಕು. ಮಾನಸಿಕವಾಗಿ ಕುಗ್ಗಿ ಆಗಿದೆ ಇವತ್ತು ಕಾಂಗ್ರೆಸ್. ಸ್ವತಂತ್ರವಾಗಿ ನಾವು ಅಧಿಕಾರಕ್ಕೆ ಬರುವುದಿಲ್ಲ ಅನ್ನುವಂಥ ಕಲ್ಪನೆ ಅವರಿಗೆ ಬಂದಾಗಿದೆ. ಆದ ಕಾರಣಕ್ಕೆ ಅವರಿಗೆ ನೋಡಿ ಅದು ಅಲ್ಲಲ್ಲ, ಅದು ನಂತರದ್ದು. ನಾವಿವತ್ತು ಹೇಳ್ತಾ ಇದ್ದೇವಲ್ಲ, ಖಂಡಿತವಾಗಿ ನಾವು ಬರ್ತೇವೆ. ಮಿತ್ರ ಪಕ್ಷಗಳನ್ನ ಕಳೆದುಕೊಳ್ತಾ ಇದ್ದೀರಿ, ಅವರು ಮಿತ್ರ ಪಕ್ಷಗಳನ್ನ ಇವತ್ತು ಫುಲ್ ಮೆಜಾರಿಟಿ ಇರುವಂತ ಪಕ್ಷ ಜೆಡಿಯು ಅವರ ಕಡೆಗೆ ಹೋಗ್ತಾ ಇದೆ. ಇವತ್ತು ಫುಲ್ ಮೆಜಾರಿಟಿ ಇರುವಂತದ್ದು ಶಿವಸೇನೆ ನಿಮ್ಮನ್ನ ಬಿಟ್ಟು ಹೋಗುವಂತ ಎಲ್ಲ ಲಕ್ಷಣ ಕಾಣ್ತಾ ಇದೆ. ನೋಡಿ, ಈಗ ಮೈತ್ರಿಯಲ್ಲಿ ಅದು ಬರುವಂತದ್ದು. ಇಲ್ಲಿ ರೂಲಿಂಗ್ ಪಾರ್ಟಿಯಲ್ಲಿ ಮೆಜಾರಿಟಿ ಇರುವಂತ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಂದು ಪಕ್ಷದ ಬೆಂಬಲ ಕರ್ನಾಟಕದಲ್ಲಿ ಬೇಕು ಅಂತ ಆದ್ರೆ ಯಾವ ದಿವಾಳಿತನ ಇವತ್ತು ಕರ್ನಾಟಕದ ಕಾಂಗ್ರೆಸ್ ಬಂದಿದೆ ಅಂತ ತಿಳ್ಕೊಳ್ಬೇಕು. ಅಲ್ಲ, ನೀವು ಅದನ್ನು ವಿರೋಧ ಪಕ್ಷದ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ, ಹುಳಿ ಉಂಡುವ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಅಂತ ಪರಿಸ್ಥಿತಿ ಇಲ್ಲ. ಸಿದ್ದರಾಮಯ್ಯವರಿಗೆ ಸ್ಪಷ್ಟ ಬಹುಮತ ಇದೆ, 124 ಸ್ಥಾನಗಳು ಅವರೊಂದಿಗಿದೆ. ಈಗ ಸುಮ್ಮನೆ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಜೆಡಿಎಸ್ ಜೊತೆ ಕೈ ಜೋಡಿಸ್ತೀರಿ. ಅಲ್ಲ, ಅಗತ್ಯ ಈಗ ಶಕ್ತಿಗಳನ್ನು ಹೊರಗಿಡಬೇಕು ಅಂತ ನೀವು ಜೆಡಿಎಸ್ ಅನ್ನು ಮತ್ತು ಬಿಜೆಪಿ ಹೊಂದಾಣಿಕೆ ಮಾಡಿದ ದಿನವೂ ಕರ್ನಾಟಕದಲ್ಲಿ ಇದೆ. ಆಗಿರುವಾಗ ಇವತ್ತು ಇವರು ಕರ್ನಾಟಕದಲ್ಲಿ ಸ್ಪಷ್ಟವಾದ ಬಹುಮತ ಕಾಂಗ್ರೆಸ್ಸಿಗೆ ಇರುವಾಗ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರುವಾಗ ಇವತ್ತು ಅಂತ ಅನಿವಾರ್ಯತೆ ಯಾವುದೂ ಇಲ್ಲ. ಕೊನೆಯದಾಗಿ ಹೇಮಂತ್ ಶೆಟ್ರೆ, ಬಿಹಾರದ ಫಲಿತಾಂಶ ನಿಮಗೆ ಕೊಟ್ಟಿರುವಂತ ಟಾನಿಕ್ ಹಾಗಾದ್ರೆ? ನಾನು ಹೇಳೋದು, ಬಿಹಾರದ ಫಲಿತಾಂಶ ಕಾಂಗ್ರೆಸ್ಗೆ ಕೊಟ್ಟ ಟಾನಿಕ್ ಅಲ್ಲ, ಮಜ್ಜಿಗೆ. ಬಿಜೆಪಿಯ ಅಧಪತನದ ಪ್ರಾರಂಭ ಒಂದು ಕಡೆಯಿಂದ ಆಗ್ತಾ ಇದೆ ಅಂತ ಹೇಳೋದನ್ನ ಅವರು ಇವತ್ತು ತಿಳ್ಕೊಳ್ಬೇಕಾಗಿದೆ. ಈ ಬಗ್ಗೆ ಜಾಗೃತರಾಗಬೇಕಾಗಿದೆ. ಯಾಕೆ ಅಂತ ಕೇಳಿದ್ರೆ, ನರೇಂದ್ರ ಮೋದಿ ಅವರು, ನಾನು ಹೇಳಿದೆ, ಒಂದು ಮ್ಯಾಜಿಕ್ ಮಾಡ್ಲಿಕ್ಕೆ ಹೊರಟಿದ್ರು ಅವರು 2014 ಚುನಾವಣೆಯಲ್ಲಿ. ಇಡೀ ದೇಶದ ಜನರನ್ನು ನಾನು ಹೇಳಿದೆ, ಮೋಸಗೊಳಿಸುವಂತ, ಸುಳ್ಳು ಹೇಳುವಂತ, ಅಭಿವೃದ್ಧಿಯಲ್ಲಿ ಒಂದು ಮತವನ್ನು ಗಳಿಸುವಂತ ಕೆಲಸವನ್ನು ಮಾಡಿದ್ರು. ಈ ದೇಶದ ಜನ ಅವರ ಮೇಲೆ ವಿಶ್ವಾಸವನ್ನು ಇರಿಸಿದ್ರು. ನಾನು ಇವತ್ತು ಕೇಳ್ತಾ ಇದ್ದೇನೆ, ಬಿಜೆಪಿಯವರು ಈ ತನಕ ಆದಂತ ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವುದು, ಜನಪರವಾದ ಕಾರ್ಯಕ್ರಮಗಳು ಯಾವುದು? ಇವತ್ತು ನಾನು ಇನ್ನೂ ನನ್ನ ಕೆಲವು ವಿಚಾರಗಳಿದೆ. ಇವತ್ತು ಕಪ್ಪು ಹಣದ ವಿಚಾರವಾಗಿ ಒಂದು ಅಕೌಂಟಿಗೆ ಒಬ್ಬ ಪ್ರಜೆಗೆ ಈ ದೇಶದ 15 ಲಕ್ಷ ರೂಪಾಯಿ. ವಿಕಾಸ್ ಅವರೇ, ಕೊನೆಯದಾಗಿ ನನಗೆ ಅದೇ ಆತ್ಮಾವಲೋಕನ ಮಾಡಬೇಕಾದಂತ ಪರಿಸ್ಥಿತಿಯಲ್ಲಿ ಪಾರ್ಟಿ ಇದೆ ಅಂತ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಶೇರ್ ಅಲ್ಲಿ ಯಾವುದೇ ಪ್ರಮಾಣದ ಕುಸಿತ ಆಗಲಿಲ್ಲ. ಆದರೆ ಮ್ಯಾಜಿಕ್ ಫಿಗರ್ ರೀಚ್ ಆಗಬೇಕಾದ್ರೆ ನಮಗೆ ಬೇರೆ ಬೇರೆ ತಂತ್ರಗಾರಿಕೆಗಳು ಬೇಕಾಗ್ತದೆ. ಆ ಕೊರತೆಗಳು ಅದರ ಬಗ್ಗೆ ಖಂಡಿತವಾಗಿ ಆತ್ಮಾವಲೋಕನ ಆಗಬೇಕು, ಅದರ ಬಗ್ಗೆ ಆತ್ಮವಿಮರ್ಶೆಗಳು ನಡಿಲಿಕ್ಕಿದೆ. ಆದರೆ ಕಾಂಗ್ರೆಸ್ನವರು ಎಲ್ಲಿಗೆ ತಲುಪಿದ್ದಾರೆ ಅನ್ನುವಂಥದ್ದನ್ನು ಇವತ್ತು ಅವ್ರು ತಿಳಿದುಕೊಳ್ಬೇಕು. ಪಕ್ಕದ ಮನೆ ಕಚ್ಚಾಡಿಕೊಂಡು ಪ್ರಾದೇಶಿಕ ಪಕ್ಷಗಳು ಮೇಲುಗೈ ಸಾಧಿಸ್ತಾ ಇದೆ, ಅವರು ಬಲಶಾಲಿ ಆಗ್ತಾ ಅಲ್ಲ. ಇಲ್ಲಿ ನಾನು ಹೇಳುವಂಥದ್ದು ಇಷ್ಟೇ, ಬಿಜೆಪಿಗೆ ಯಾವುದೇ ರೀತಿಯ ವೋಟ್ ಶೇರ್ ಕಡಿಮೆ ಆಗಲಿಲ್ಲ. ಆದರೆ ಇವತ್ತು ಪಕ್ಕದ ಮನೆಯ ಹಸು ಕರು ಹಾಕಿದೆ ಅಂತ ಹೇಳಿ ಇವರು ಸ್ವೀಟ್ ಹಂಚ್ತಾ ಇದ್ದಾರಲ್ಲ, ಈ ಮಾನಸಿಕತೆಯಿಂದ ಅವರು ಹೊರಬರದಿದ್ರೆ ಮುಂಬರುವಂತಹ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರನ್ನು ಪಟ್ಟ ಕಟ್ಟಬೇಕು ಅಂತ ಇವರು ಏನು ಕನಸಾಗಿ ಇಟ್ಕೊಂಡಿದ್ದಾರೆ, ಅವರು ಖಂಡಿತವಾಗಿಯೂ ಕಾಂಗ್ರೆಸ್ ನಿರ್ಮಾಣ ಆಗ್ತದೆ. ಧನ್ಯವಾದಗಳು ಡಿಸ್ಕಷನ್ ಅಲ್ಲಿ ಭಾಗವಹಿಸಕ್ಕೆ. ಬಹುಶಃ ಒಂದು ರೀತಿಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು, ನರೇಂದ್ರ ಮೋದಿ ಅವರ ಬಿಜೆಪಿ ಏನೆಲ್ಲ ತಂತ್ರಗಾರಿಕೆ ಮಾಡಿತ್ತು ಅಧಿಕಾರಕ್ಕೆ ಬರಬೇಕು ಅಂತ. ಬಟ್ ನಾವು ಒಟ್ಟಾದ್ರೆ, ಅಂದ್ರೆ ಉಳಿದ ಪಾರ್ಟಿಯವರು ಒಟ್ಟಾದ್ರೆ ನಾವು ಬಿಜೆಪಿಗೆ ನೀರು ಕುಡಿಸ್ತೇವೆ ಅನ್ನುವಂಥದ್ದು. ಮುಂದಿನ ದಿನಗಳಲ್ಲಿ ಅಸ್ಸಾಂನಲ್ಲಿ ಚುನಾವಣೆ ನಡೆಯೋದಕ್ಕಿದೆ, ವೆಸ್ಟ್ ಬೆಂಗಾಲಲ್ಲಿ ಚುನಾವಣೆ ನಡೆಯೋದಕ್ಕಿದೆ, 1 ವರ್ಷ ಬಿಟ್ಟರೆ UPಯಲ್ಲಿ ಚುನಾವಣೆ ನಡೆಯೋದಕ್ಕಿದೆ. ಸೊ ಆ ಸಂದರ್ಭದಲ್ಲಿ ಬಿಜೆಪಿಯ ತಂತ್ರಗಾರಿಕೆ ಯಾವ ರೀತಿ ಇರುತ್ತೆ, ಮತ್ತು ಕಾಂಗ್ರೆಸ್ ಇನ್ನೂ ಕೂಡ ಉಳಿದವರಿಗೆ ಊರುಗೋಲಾಗತ್ತೋ ಅಥವಾ ಉಳಿದ ಊರುಗೋಲಾಗುವಂಥ ಕೆಲಸದನ್ನು ಮುಂದೆ ಕಂಟಿನ್ಯೂ ಮಾಡುತ್ತಾ ಅನ್ನುವಂಥದ್ದು ನಾವು ಕಾದು ನೋಡಬೇಕು. ಇದು ಇವತ್ತಿನ ವಿಶೇಷ. ನಿಮ್ಮೂರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್.